ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ ಗ್ರಾಮದ ಬೆಳ್ಳಪ್ಪ ಸ್ವಾಮಿ ಮಠದ ಆವರಣದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಮಂಜುನಾಥ್ ರವರು ವಹಿಸಿದರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಕೂಡ ತಮ್ಮ ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಗ್ರಾಮಸಭೆಯಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಭುವನಾ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಪಿಡಿಒ ಶ್ರೀಮತಿ ಎಚ್.ಬಿ. ವಿಜೇತಾ, ಕಾರ್ಯದರ್ಶಿ ಎಸ್. ಕೃಷ್ಣಪ್ಪ ಮತ್ತು ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗವಹಿಸಿದರು. $1,89,152 ಬ್ಯಾಂಕ್ ಬಡ್ಡಿ ಬಾಡಿಗೆ 1,44,000 ಅನುದಾನ ಸರ್ಕಾರದಿಂದ 21,14,947 ಒಟ್ಟು ವರ್ಗ ಒಂದರಲ್ಲಿ ಜಮಾ ಆಗಿರುವುದು 2,12,13,544 ಖರ್ಚಿನ ವಿವರ. ಮಾಯಸಂದ್ರ ಗ್ರಾಮ ಪಂಚಾಯತ್ ಕಚೇರಿ ಸಿಬ್ಬಂದಿಗಳಿಗೆ ಮಧ್ಯಾಹ್ನದ ಊಟ ಹಾಗೂ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಸಭೆಗಳಿಗೆ ಹಾಗೂ ಗ್ರಾಮಸಭೆ ಕಾರ್ಯಕ್ರಮದ ಸಭೆಯಲ್ಲಿ ಅಂಗನವಾಡಿ ಕೇಂದ್ರ ಕಾರ್ಯಕರ್ತರಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಊಟ ತರಿಸಿದ ಬಾಬು 90,880 ಬೇಕಾಗಿರುವ ನೀರಿನ ಬಿಡಿ ಭಾಗಗಳು ತಯಾರಿಸಿದ ಬಾಬು ಹಾಗೂ LED ಲೈಟ್ ತರಿಸಿದ ಬಾಬು 22,26,899. ಕಂಬ್ಳಿಪುರ ಗ್ರಾಮದ ನೀರುಗಂಟೆಯಾದ ವಿಜಯಕುಮಾರ್ ರೇಣುಕಮ್ಮ ಬತ್ತೇಗೌಡರವರಿಗೆ ಅನಾರೋಗ್ಯದ ನಿಮಿತ್ತ ಇವರಿಗೆ ವೈದ್ಯಕೀಯ ವೆಚ್ಚ ನೀಡಿದ ಬಾಬು 85,478. ಮಾಯಸಂದ್ರ ಗ್ರಾಮದ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಸ್ವಾತಂತ್ರ್ಯ ದಿನಾಚರಣೆ, ಆಯುಧ ಪೂಜೆ ಪ್ರಯುಕ್ತ ಮತ್ತು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸರ್ಕಾರಿ ಶಾಲೆಯ ಹತ್ತಿರ ಆಚರಣೆ ಮಾಡಲು ಪೂಜಾ ಸಾಮಗ್ರಿ ತರಿಸಿದ, ಸಿಹಿ ತಿಂಡಿ ತರಿಸಿದ ಬಾಬು ಹಾಗೂ ಸಿಬ್ಬಂದಿಗಳಿಗೆ ಸಮವಸ್ತ್ರ ನೀಡಿದ ಬಾಬು 3,21,714. ಮಾಯಸಂದ್ರ ಗ್ರಾಮ ಪಂಚಾಯಿತಿಗೆ ಟ್ರಾಕ್ಟರ್ ವಿಮೆ ಮಾಡಿಸಿದ್ದು, ಕಸದ ಬುಟ್ಟಿ ಹಾಕಿಸಿದ ಬಾಬು ಹಾಗೂ ವಾಹನಕ್ಕೆ ಡೀಸೆಲ್ ಹಾಕಿಸಿದ ಬಾಬು ಸರ್ವಿಸ್ ಮಾಡಿದ ಬಾಬು 4,17,662. ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಗೌರವಧನ ಪಾವತಿ ಜನವರಿ 2023ರಿಂದ 2024ರವರೆಗೆ ಗೌರವಧನ ಪಾವತಿ ಮಾಡಿದ ಬಾಬು 6,25,000. ಮಾಯಸಂದ್ರ ಗ್ರಾಮ ಪಂಚಾಯಿತಿ 2024-25ನೇ ಸಾಲಿನಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶೇಕಡ 25% ಅನುದಾನದಲ್ಲಿ ಸಹಾಯಧನ ನೀಡಿದ ಬಾಬು 4,23,000. ಮಾಯಸಂದ್ರ ಗ್ರಾಮ ಗಣಕಯಂತ್ರ ಕಾರ್ಮಿಕ ಸರ್ಕಾರಿ ಶಾಲೆಯ ಇಂಟರ್ನೆಟ್ ಹಾಗೂ CCTV ರಿಪೇರಿ ಮತ್ತು ಖರೀದಿ ಬಾಬು 2,52,580. ಮಾಯಸಂದ್ರ ಗ್ರಾಮದ ಸೋಮಣ್ಣನವರ ತೋಟದ ಹತ್ತಿರ ಮತ್ತು ವೆಂಕಟೇಶ್ ಮನೆಯ ಹತ್ತಿರ ಸಿಮೆಂಟ್ ಪೈಪ್ ಹಾಕಿಸಿದ ಬಾಬು 1,03,014. ಮಾಯಸಂದ್ರ ಎಲ್ಲ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಲಾಸ್ಟ್ ಟೈಮ್ ಬಂದಾಗ ರೆಡಿ ಇದೆ, ಮಾಹಿತಿ ಬಂದು ಕರೆಕ್ಟ್ ಮಾಡ್ಕೊಡಿ ಅಂತ ಹೇಳಿ ನೀವು 2 ವಾರದಿಂದ ಬಂದೆಲ್ಲ ಇಷ್ಟೆಲ್ಲ ನೀವು ಮಾಹಿತಿ ಕೊಡೋದ ಬೇಡ, ನಾವು ಮಾಹಿತಿ ಕೇಳಿರೋದನ್ನ ಮಾಹಿತಿ ಪಂಚಾಯತಿ ಸಿಬ್ಬಂದಿ ಬಿಟ್ರೆ ಯಾರು ಇಲ್ಲ, ಅಧಿಕಾರಿಗಳು ಯಾರವರು, ಗ್ರಾಮಸ್ಥರು ಯಾರವರು, ಸುಮ್ಮನೆ ನಿಂತ್ಕೊಂಡು ನೀವು ಆ ಬ್ಯಾನರ್ ಹೊಸದು ಹಾಕ್ಸೋಕ್ಕಾಗಿಲ್ಲ. ನೀವು ಎಲ್ಲ ಕಂಟಿನ್ಯೂ ಅಮೌಂಟ್ ಮಾತ್ರ ಹೇಳ್ತಾನೆ ಇದ್ದೀರಾ. ಏನು ನಿಮ್ಮ ಉದ್ದೇಶ ಏನು? ಫಸ್ಟು ನಿಮ್ಮ ಉದ್ದೇಶ ಬ್ಯಾನರ್ ಚೇಂಜ್ ಮಾಡೋಕ್ಕಾಗಿಲ್ಲ, ಎಲ್ಲ ಲೆಕ್ಕಾಚಾರ ಹೇಳ್ತಿದ್ರ ಕರೆಕ್ಟು. ನಿಮ್ಮ ಉದ್ದೇಶ ಏನು? ಬ್ಯಾನರ್ ಚೇಂಜ್ ಮಾಡೋಕ್ಕಾಗಿಲ್ಲ, ಡಿಮೋಟೇಟ್ ಅದು ಹಂಗೆ ಐತೆ. ನೀವು ಮಾತ್ರ ಮಾಹಿತಿ 2 ಸರಿ ಪಂಪ್ ಸೆಟ್ ನಾವು ಹೊಸ ಪಂಪ್ ಸೆಟ್ ತರಿಸಿದ್ವಿ, ಅಲ್ಲಿ ತರಿಸಿದ್ವಿ ಅಂತ 3 ಸರಿ ಹೇಳಿದ್ದೀರಾ. ಅದೇನು ಅದು 3 ಸರಿ ಆದ್ಮೇಲೆ ಅದೇನು ಮಾಡ್ತೀರಾ? ಹಳೇದು ಏನು ಮಾಡ್ತೀರಾ? ಹೋಯ್ತು.
ಹೆಚ್ಚಿನ ವಿವರ ಹೇಳ್ಬೇಕಲ್ಲ. ಹೊಸದು ಬಂದಿದೆ, ಓಕೆ. ಹಳೆ ಮೋಟ್ರಿಗೆ ಏನಾಯ್ತು? 3 ಸರಿ ಹೊಸದೇ ತಂದಿದ್ದೀರಾ, ಹಳೆ ಮೋಟ್ರಿಗೆ ಏನ್ ಮಾಡಿದ್ದೀರಾ? ರಿಪೇರಿ ಮಾಡಿಸಿದ್ರೆ ಯೂಸ್ ಮಾಡ್ತಾ ಇದ್ದೀವಿ, ರಿವ್ಯೂಸ್ ಮಾಡ್ತಾ ಇದ್ದೀವಿ. ತರ್ಸಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಅದನ್ನ ಮತ್ತೆ ನೀವು ಗ್ರಾಮಗಳು ಇಷ್ಟು ನೀವು ಪಾರ್ಮೆಂಟ್ ಪೂರ್ತಿ ಓದಿ ಒಂದು ನಿಮಿಷ ನೀವು ಮಾತಾಡೋಣ ಸುಮ್ಮನೆ ಡಿ.ಕೆ. ಶಿವಕುಮಾರ್ ಅವರೆಲ್ಲ ಬರ್ತಾರೆ ಅಂದ್ರೆ ಇಷ್ಟೇನೆ ಜನ ಸೇರೋದು. ನೀವು ಪಾಂಪ್ಲೆಟ್ ಅಲ್ಲಿ ಹಾಕ್ಸೋದು ದೊಡ್ಡ ವಿಚಾರಲ್ಲ. ಮಾಹಿತಿ ಏನೋ ಯಾರು ಅಧಿಕಾರಿಗಳು ಬಂದಿದ್ದಾರೆ, ಇಷ್ಟು ಜನ ನೀವು ಹೇಳಿದ್ರಿ, ಬೇಜವಾಬ್ದಾರಿ ಒಂದು ಮಾಹಿತಿ ಕೊಡ್ತಾ ಇದ್ದೀರಾ. ಅಧಿಕಾರಿಗಳು ಯಾರು ಬಂದಿದ್ದಾರೆ? ಪ್ರೋಟೋಕಾಲ್ ಪ್ರಕಾರವಾಗಿ ಏನ್ ಬೇಕು ಅದನ್ನ ತಾನೇ ಮಾಡ್ಬೇಕು. ಹೌದು ಸರ್, ಪ್ರೋಟೋಕಾಲ್ ಪ್ರಕಾರ ಮಾಡಿರೋದು ಏನ್ ಮಾತಾಡ್ತಾರೆ ಹೇಳ್ತಾರಲ್ಲ, ಅವ್ರು ಕೇಳ್ತಾರೆ. ಅದಕ್ಕೀಗ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ, ಅವ್ರಿಲ್ಲ ಅಂದ್ರೆ ಏನ್ ಮಾಡೋದು? ಸರಿ, ಸಾರ್ವಜನಿಕ ಇಲ್ಲ ಒಂದ್ ನಿಮಿಷ, ಅದು ಗ್ರಾಮ ಸಭೆಗೆ ಬಂದು ಒಂದೇ ಒಂದು ರೂಲ್ಸ್ ಇದೆ. ಜನ ಯಾರು ಸೇರ್ಲಿಲ್ಲ, ಅಧಿಕಾರಿ ಯಾರು ಬರ್ಲಿಲ್ಲ ಅಂದ್ರೆ ಮತ್ತೆ ಕಂಡಕ್ಟ್ ಮಾಡಬೇಕು. ಇವತ್ತು ಸ್ಟಾಪ್ ಮಾಡಿ. ಈಗ ಯಾರು ಬಂದಿದ್ದಾರೆ? ಎಲ್ಲರೂ ರೇಷನ್ ಕಾರ್ಡು ಅಪ್ರೂವ್ ಮಾಡ್ತಾರೆ. 6 ತಿಂಗಳಾಗಿರುತ್ತೆ ಮಕ್ಕಳು ಸೇರಿಸಿ. ರೇಷನ್ ಕಾರ್ಡಲ್ಲಿ ಹೆಸರಿಲ್ಲ ಅಂದ್ರೆ ಮಕ್ಕಳದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬರಲ್ಲ. ಯಾರಿದೆ ಅಧಿಕಾರಿ? ಹೇಳಿ, ಯಾರು ಬಂದಿದ್ದಾರೆ ಹೇಳಿ. ಅವರೆಲ್ಲ ಪಾಪ ಅವ್ರನ್ನೇ ಯಾಕೆ ಬರ್ತೀರಾ? ಅವ್ರು ಕ್ಯಾಸ್ಟ್ ಇನ್ಕಮ್ ಮಾಡಿದ್ರು. ಕಾನ್ಸೆಪ್ಟು ಸರಿ ಇಲ್ಲ. ಇಲ್ಲಿ ಏನು ಗ್ರಾಮದ ಮುಂದಿನ ಪೀಳಿಗೆಗಾಗಿ ಏನು ಮಾಡ್ತಾ ಇದ್ದೀರಾ? ಯಾವ ತರ ನೀವು ಮಾಹಿತಿ ಮುಂದಿನ ಪೀಳಿಗೆಗಾಗಿ ಬೆಡಲ್ಲಿ ಗ್ರಾಮ ರಸ್ತೆ ಮುಚ್ಚಿದ್ದಾರೆ, ಆ ಪೀಳಿಗೆ ಏನ್ ಮಾಡೋದು? ನಮ್ಮ ಮಕ್ಕಳಲ್ಲಿ ಎಲ್ಲಿ ಓಡಾಡ್ತಾರೆ? ಅಲ್ಲ, ಯಾರಿದ್ದಾರೆ ಅಧಿಕಾರಿಗಳು? ಯಾರಿದ್ದಾರೆ ಸರ್? ಈ ಖಾತೆ ಮಾಡಿಸ್ಬೇಕಾದ್ರೆ 14 ತಿಂಗಳು ಓಡಾಡ್ತಿದ್ದೀರಾ. ಏನ್ ಮಾಡಿದ್ದೀರಾ ನೀವು? ಏನ್ ಮಾಡಿದ್ದೀರಿ ಸರ್? ನಿಮ್ಮ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಏನ್ ಸರ್ ಮಾಡಿದ್ದೀರಾ? ಒಂದು ಪೌತಿ ಖಾತೆ ಮಾಡೋದಕ್ಕೆ ಎಷ್ಟು ದಿವಸ ಬೇಕು ಸರ್ ನಿಮಗೆ? ಈ ಖಾತೆ ನಿರಂತರ ನಡೀತಾ ಇರ್ತದೆ, ಇವತ್ತು ನಾಳೆ ಸರ್ ಟೈಮ್ ಸರ್ ಕೊಟ್ಟಿದ್ದೀರಾ? ಅವರು ಗ್ರಾಮ ಠಾಣದ ಬಗ್ಗೆ ಕೇಳ್ತಾ ಇದ್ದಾರೆ. ಗ್ರಾಮ ಠಾಣ ಹೇಳಿ ಸರ್. ಒಂದು ನಿಮಿಷ ನಿಧಾನ ಕೊಡಿ, ಹೇಳೋಣ. ಈ ಖಾತೆ ಕೊಟ್ಟಿದ್ದಾನೆ, ಎಷ್ಟು ರೇಟ್ ಕೊಟ್ಟಿದ್ದೀರಿ? ಹೇಳಿ, ಅವ್ರನ್ನೇ 2 ತಿಂಗಳಾಗಿದೆ. ಗ್ರಾಮ ಠಾಣ ಖಾತೆ ಪೌತಿ ಖಾತೆ ರುದ್ರಪ್ಪನವ್ರು ಒಂದು ನಿಮಿಷ ಅಲ್ಲ, 2 ವರ್ಷದ ಎಲ್ಲ ಇಲಾಖೆ ಅಧಿಕಾರಿಗಳು ಬರಬೇಕಂತ ಹೇಳಿರೋದು. ಎಷ್ಟು ಇಲಾಖೆ ಅಧಿಕಾರಿಗಳಿದ್ದಾರೆ? ಗ್ರಾಮ ಸಭೆ ಅಂತಾರೆ ಇದನ್ನ. ನಮ್ದು ಅವಲತ್ತು ನಾವು ಸರ್, ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಕ್ಯಾಶ್ ಇನ್ಕಮ್ ಮಾಡಲ್ಲ. ಯಾಕೆ ಯಾಕೆ ಬಂದಿಲ್ಲ? ನಮ್ಮ ಸಾಹೇಬ್ ಅದನ್ನ ರೆಜಿಸ್ಟ್ರೇಷನ್ ಮಾಡಿ ಕಳ್ಸೋಣ ಸರ್. ಈಗ ಅಧಿಕಾರಿಗಳು ಬಂದಿಲ್ಲ ಅಂತ ರೆಜಿಸ್ಟ್ರೇಷನ್ ಮಾಡಿ ಕಳ್ಸೋಣ. ಯಾಕೆ ಬಂದಿಲ್ಲ? ಏನ್ ನೋಟಿಸ್ ಕೊಟ್ರಿ ನೀವು? ಅಲ್ಲ, ಈಗ ಗ್ರಾಮಸ್ಥರು ಬಂದಿರೋದು ನೋಡಿ. ಏನ್ ಸರ್ ನೀವು ಕೊಟ್ಟು ನೋಟಿಸು? ಎಲ್ಲಾರು ಸುಮ್ಮನೆ ಹೋಗಿ ಅದೇ ಕೆಲಸ ಮಾಡಿ ನೆಕ್ಸ್ಟ್ ಮಾಡೋಣ, ಜನ ಸೇರ್ಸೋಣ. ಗ್ರಾಮಸ್ಥರು ಎಷ್ಟು ಜನ ಇದ್ದಾರೆ? ನಿರ್ಮಾಣ ಮಾಡೋದಲ್ಲ, ಅವಕಾಶ ಮಾಡಿದ್ರೆ ಇನ್ನೇನ ಅಧಿಕಾರ ಇದ್ಮೇಲೆ ಕಾರ್ಯಕ್ರಮ ರೇಷನ್ ಕಾರ್ಡ್ ಹೆಸರಿಲ್ಲ ಅಂದ್ರೆ ಮಕ್ಕಳಿಗೆ ಎಷ್ಟು ಅನುಕೂಲ ಆಗ್ತಿದೆ. ಅಧಿಕಾರಿಗಳಲ್ಲಿ ಅವಕಾಶ ಇದೆ. ದಯವಿಟ್ಟು ಗ್ರಾಮಸ್ಥರು ಬರೋಂತ ಎಲ್ಲ ಗ್ರಾಮದಿಂದನೂ ಗ್ರಾಮಸ್ಥರು ಬರೋಣ ಮುನ್ನೂರು ಸಭೆನ ಅಧಿಕಾರಿಗಳು ಬರಬೇಕು. ಏನು ಅಧಿಕಾರಿಗಳಿಂದ ನಾವು ನಿಮ್ಮ ಸಮಸ್ಯೆ ಪರಿಹಾರ ಅವರು ಹೇಳ್ತಾರೆ. ಅಲ್ಲ, ನೀವು ಬರೋಲ್ಲ, ಅಂತ ಆಲ್ಮೋಸ್ಟ್ ಸಿಗ್ತಾರೆ. ಅವ್ರ ಪರವಾಗಿ ಯಾರು ಬಂದಿರ್ತಾರೆ. ಹೇಗಾಯ್ತು ಒಬ್ಬರಿದ್ದಾರೆ ನನ್ನ ಹೋಸಗೆ ಗ್ರಾಮಸಭೆಯಲ್ಲಿ ಕೊಟ್ಟಿದ್ದೀನಿ. ರಾಜಕಾರಣ ಬರುವಾಗಿಲ್ಲ ಇಷ್ಟು ಬಿಲ್ಲಿಂಗ್ ಅಂತ ಕೇಳ್ತಾರೆ. ರೈತರು ರಾಜಕಾರಣಿಗಳು ಯಾಕೆ ತೆರವುಗೊಳಿಸಿಲ್ಲ ಮಾಡಿದ್ದೀನಿ. ಈಗ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ನನ್ನ ಪ್ರಕಾರ
ಇದು ಗ್ರಾಮ ಸಭೆ, ಗ್ರಾಮಸ್ಥರಿಗೆ ಏನಾದರೂ ತೊಂದರೆ ಅಂತ ಕೇಳೋದ್ರಲ್ಲಿ ಯಾರು ಅವ್ರ ಪ್ರತಿಯೊಬ್ಬ ನಾಗರಿಕರಿಗೂ ಏನಾದರೂ ಗ್ರಾಮ ಸಭೆಯಲ್ಲಿ ನಮ್ಗೆ ಅನ್ಯಾಯ ಆದಾಗ ಅದನ್ನು ಧಿಕ್ಕರಿಸಿ ಮಾತಾಡುವ ಹಕ್ಕು ಅವ್ರಿಗಿದೆ. ಸಂವಿಧಾನದಲ್ಲಿ ಎಲ್ಲ ತರಹದ ಹಕ್ಕು ಎಲ್ಲ ಪ್ರಜೆಗಳು ಕೊಟ್ಟಿರ್ತಾರೆ. ಅವ್ರು ಕೇಳಿದ ತಕ್ಷಣ ನಾವು ಯಾರೇ ಆಗಲಿ, ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ, ಅಧಿಕಾರಿಗಳಾಗಲಿ ಕೋಪ ಮಾಡ್ಕೊಳ್ಳೋದು, ಯಾಕೆ ಥರ ಮಾಡೋದು ಅದನ್ನು ಈ ಗ್ರಾಮ ಸಭೆಯಲ್ಲಿ ಮಾಡಬಾರ್ದು. ಅವ್ರದೇ ಒಂದು ಕುಂದುಕೊರತೆ ಇರ್ತದೆ, ಗ್ರಾಮದಿರ್ತದೆ, ಅಥವಾ ಮನೆ ಇರ್ತದೆ, ಮನೆ ಯಾವುದೋ ಸಮಸ್ಯೆ ಇರುತ್ತೆ, ಅದ್ರ ಬಗೆಹರಿಸೋದು ಮಾತ್ರ ಗ್ರಾಮ ಸಭೆಯಲ್ಲಿ ಮಾಡಬೇಕೆ ಬಿಟ್ಟರೆ ಬೇರೆ ಥರದ ಗಾಯಗಳು ಆಶ್ವಾದ ಕೊಡಬಾರ್ದು. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ 2ನೇ ಬಾರಿಗೆ ಇದು ಗ್ರಾಮ ಸಭೆ ಮುಂದೆ ಈ ದಿನಗಳನ್ನು ಗೊತ್ತುಪಡಿಸಿರೋದು ಏನೋ ಕಾರಣಾಂತರದಿಂದ, ಆ ಕಾರಣಾಂತರದಿಂದ ಅದು ಮಾಡಬಾರ್ದಾಗಿತ್ತು, ಅದು ಮಾಡಿದ್ದಾರೆ. ಅದು ಅವಾಗೇನುವಾಗಿ ಮಾಡಿದಾರೋ ಅಥವಾ ಏನು ಅನುಕೂಲ ಆಗುತ್ತೆ ಮಾಡಿದ್ದಾರೆ. ಈಗ ನಾನು ಅವರನ್ನು ಅಧಿಕಾರಿಗಳು ನಾನು ಒಂದು ಗ್ರಾಮ ಸಭೆ ಸದಸ್ಯನ ಕೇಳ್ತೀನಿ, ಈಗ ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಹೋಗಿ ಅವರು ಕರಪತ್ರ ಕೊಟ್ಬಿಟ್ಟು ಬಂದಿದ್ದೀರಾ ಸರ್? ಯಾರು ಸರ್ ಹೋಗಿಲ್ಲ? ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ ಹೇಳಿ. ಅವ್ರಿಗೆ ಕರಪತ್ರ ಕೊಟ್ಟು ಸಹಿ ಸಮೇತ ತಗೊಂಡಿದ್ದೀರಾ ನೀವು? ಮತ್ತೆ ಯಾವ ಇಲಾಖೆ ಕೊಟ್ಟಿದ್ದೀರಿ ಹೇಳಿ. ಪ್ರಾಥಮಿಕ ಆರೋಗ್ಯದಿಂದ ಬಳ್ಳೂರು, ಪ್ರಾಥಮಿಕ ಆರೋಗ್ಯದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾರು ಬಂದಿದ್ದೀರಾ? ಆರೋಗ್ಯ ಇಲಾಖೆಯವರು, ಆರೋಗ್ಯ ಇಲಾಖೆ ಬನ್ನಿ, ಯಾಕೆ ನೀವು ಅಲ್ಲಿರೋದು? ಮನಸ್ಸ ಮೇಡಮ್ ಅವ್ರಿಗೆ ಸ್ವಾಗತ ಬಯಸ್ತೇವೆ. ಗೌಡ್ರೆ ಅವ್ರು ಸ್ವಾಗತ ಕೊಡಪ್ಪ ಆರೋಗ್ಯ ಇಲಾಖೆಗೆ. ಎಲ್ಲ ಮನವಿಗಳು ನಮಗೆ ಕೊಡ್ರಿ, ನಾವು ನಮ್ಮ ಕಡೆಯಿಂದ ಆಗಿದ್ರೆ ಸಾಲ್ವ್ ಮಾಡ್ತೀವಿ. ನಮ್ಮ ಕಡೆ ಸಾಲ್ವ್ ಮಾಡೋಕ್ಕಾಗಿದ್ರೆ ಯಾವ ಇಲಾಖೆ ಬಂದರೆ ಆ ಇಲಾಖೆ ಫಾರ್ವರ್ಡ್ ಮಾಡಿ ನಿಮ್ಗೆ ಅಕ್ಲೈನ್ಮೆಂಟ್ ಕೊಡ್ತೀವಿ, ಕಳಿಸಿದ್ದೀವಿ ಅಂತ ನೀವು ಅದನ್ನು ಫಾಲೋ ಮಾಡಿ ಇದು ಮಾಡಿ ನಾವು ಮಾಡ್ತೀವಿ. ಪಂಚಾಯತ್ ಲಿಮಿಟಲ್ಲಿ ಎಷ್ಟು ದಿನ ನಮ್ಗೆ ಈ ಪಂಚಾಯತ್ ಲೆಕ್ಕದಲ್ಲಿ ನಾವು ಕುಗ್ರಾಮ ಇರೋದು, ಆ ಕುಗ್ರಾಮದಲ್ಲಿ ಅವರು 10 ಮನೆ ಇತ್ತು, 50 ಮನೆ ನಮಗೆ ಯಾವುದು ಗೋಮಾಳ ಇಲ್ಲ. ಅದನ್ನು ನಾವು ಯಾರು ಏನಾಗುತ್ತೆ ನಿಮಗೆ? ನಮ್ಗೆ ಅವ್ರದ್ದು ಗೋಮಾಳ ಬೇಕು, ನಮ್ಮ ಮೇಡಲ್ಲಿ ಗೋಮಾಳ ಇಲ್ಲ. ಗೋಮಾಳ ಇರುತ್ತೆ ನಿಮಗೆ ಮನೆಗೆ ಸೈಟ್ ಎಲ್ಲ ಓಡ್ಬಿಡ್ತಾ ಇದ್ದೀವಿ. ಸೈಟ್ ಬೇಕು ಅಂತ ಕೇಳಿ ನೀವು ಗೋಮಾಳ ಅವ್ರು ಹೇಳ್ತೀರಾ? ಸೈಟ್ ಬೇಕು, ಅದಕ್ಕೆ ನೋಡಿ ಮನವಿನ ಫಾರ್ವರ್ಡ್ ಮಾಡೋ ಅವರಿಗೆ ಕೇಳಿದ್ದಾರೆ, ಅವ್ರಿಗೆ ಇದು ಮಾಡಿ ಮಂಜೂರು ಮಾಡಿಕೊಂಡಿದ್ದು ತಹಶೀಲ್ದಾರ್ಗೆ ಡಿಸಿಗೆ ಬರೆಯೋಣ. ಅಧಿಕಾರಿಗಳು ಮಾತ್ರ ಗ್ರಾಮಸ್ಥರಿಲ್ಲ, ಅಧಿಕಾರಿಗಳು ಮಾತ್ರ ಏನಂತ ಈಗ ನೀವು ಡಿಪಾರ್ಟ್ಮೆಂಟ್ ಇದ್ದಾರೆ, ಆ ಸಂಬಂಧಪಟ್ಟ ಅಧಿಕಾರಿ ಮನವಿ ಫಾರ್ವರ್ಡ್ ಮಾಡ್ತಾರೆ ಅವ್ರಿಗೆ ಬಂತು ಅಂತ ನೀವು ಅದನ್ನು ಕೇಳಿ ಕೇಳಬೇಕು ಅಂತ ಕೇಳಿ ನಾವು ಕೊಡ್ತೀವಿ. ಈಗ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಬೇಕು. ನಮ್ಮ ಪಂಚಾಯತಿ ವ್ಯಾಪ್ತಿಗ ಮೇಡಲ್ಲಿ ಹೋಗ್ಲಿಕ್ಕಲ್ಲ, ನಮ್ಮ ಪಂಚಾಯತಿನಲ್ಲಿ ಎಲ್ಲ ಮಕ್ಕಳಿಗೂ ರೈತರಿಗೆ ಜನರು ಜಾಸ್ತಿ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆ ಬೇಕು. ಹೌದು, ಅರ್ಜಿ ಕೊಡ್ತಾ ಇದ್ದೀರಾ? ಅರ್ಜಿ ಕೊಡ್ತಾ ಇದ್ದಾರೆ. ಅದನ್ನ ಸಂಬಂಧಪಟ್ಟ ನಮ್ಮ ಈ ಮುಖಾಂತರ ಶಿಕ್ಷಣ ಇಲಾಖೆ ಬರೀತೀವಿ, ಅವ್ರು ಫಾರ್ವರ್ಡ್ ಮಾಡಿ ಸ್ಯಾಂಕ್ಷನ್ ಮಾಡೋದಕ್ಕೆ ಅವ್ರು ಕ್ರಮ ತಗೋತಾರೆ. ಅವೆಲ್ಲ ನಮಗೆ ಮಾಡಕ್ಕೆ ಅಧಿಕಾರ ಇಲ್ಲ, ಫಾರ್ವರ್ಡ್ ಮಾಡಕ್ಕೆ ಮಾತ್ರ ನಾವು ಇರೋದು. ಪಂಚಾಯತಿ ನೀವು ತಗೊಳ್ಳಿ, ಪಂಚಾಯತಿ ಮಾಡಿ ಗ್ರಾಮದಲ್ಲಿ ಮನವಿ ಬಂದಿದೆ, ಈ ಪ್ರಸ್ತಾವನೆಯನ್ನು ತಮ್ಮ ಆಹ್ವಾನಕ್ಕೆ ಸಲ್ಲಿಸಿದ್ದೀವಿ ಅಂತ ಮರಿತೀವಿ. ಅಲ್ಲಿಂದ ಮುಂದೆ ಫಾರ್ವರ್ಡ್ ಆಗುತ್ತೆ, ನಿಮಗೂ ಒಂದು ಕಾಪಿ ಕೊಡ್ತೀವಿ, ಫಾರ್ವರ್ಡ್ ಮಾಡಿ ಫಾಲೋ ಅಪ್ ಮಾಡಿ ಸ್ಯಾಂಕ್ಷನ್ ಮಾಡ್ತೀವಿ. ಸಮಸ್ಯೆ ಹೇಳ್ತೀವಿ. ಈಗ ಓದಬೇಕು, ಮೀಡಿಯಾದ ಓದಿಸ್ಬೇಕು. ಈಗ ಏನು ಮಾಡಿದ್ದೀರ ಅಂತ ನಾನು ಹೇಳ್ಬೇಕು. ಆಯ್ತಣ್ಣ, ಈಗ ಮಾಡ್ಬೇಕು ಇವಾಗ. ಇದನ್ನೇ ಒಂದು ನಿಮಿಷ ಕೇಳಿ ನಮ್ದು ಪಾಯಿಂಟ್ ಎಲ್ಲ ಕ್ಲೋಸ್ ಆಗಿ ನೀವು ಹಿಂದಿನ ಪ್ರಶ್ನೆಗಳನ್ನು ಆನ್ಸರ್ ಕೊಡಿ ಅಂತ ಕೇಳಬೇಕು. ಯಾಕೆ ಸರ್ಕಾರ ಆರ್ಡರ್ ಮಾಡೋದು ನೇಮಕ ಮಾಡೋದೇ ಮಾಡಬೇಕು. ನಾನು ಕೊಡೋಕ್ಕಾಯ್ತು, ಮೇಲಧಿಕಾರಿ ಸಂಬಳ ಕೊಡೋರು ಆರ್ಡರ್ ಏನು ಮಾಡ್ತಾರೆ. ಸವಾಲು ಏನಂದ್ರೆ ನಮ್ಮ ಗ್ರಾಮದಲ್ಲಿ ರೈತಾಪಿ ಜನಗಳು ಜಾಸ್ತಿ ಇರೋದ್ರಿಂದ ಒಂದು ಆಂಗ್ಲ ಮಾಧ್ಯಮ ಶಾಲೆ ಬೇಕಂದ್ಬಿಟ್ಟು ನಾವು ಪ್ರಸ್ತಾಪನೆ ಮಾಡಿ ನಾವು ಅಧ್ಯಕ್ಷರ ಕೈಗೆ ನಾವು ಅದನ್ನ ಪಂಚಾಯತಿ ಸರಿ ಕಡೆ
ನಮ್ಮ ಗ್ರಾಮದಲ್ಲಿ ಸುಮಾರು 4 ವರ್ಷದಿಂದ ಹಾಕಿದ್ದೀನಿ. ತಾಲೂಕ್ ಪಂಚಾಯತಿ ತಹಸೀಲ್ದಾರ್ ಕಡೆಯಿಂದಲೂ ಬಂದಿದೆ. ರಾಜಕಾಲುವೆ ಒಂದ್ಸರಿ ಬಂದು ಅಳತೆ ಮಾಡಿದ್ದಾರೆ. ಯಾವುದೇ ರಾಜಕಾಲುವೆ ತೆರವುಗೊಳಿಸಿಲ್ಲ. ಗಿಡಗಂಟೆಗಳು ಬೆಳೆಸ್ಕೊಂಡು ಈಗ ರೈತರು ಬದುಕೋದೇ ಕಷ್ಟ ಆಗೈತೆ. ನೀರುಗಳು ಹೊಲಗಳ ಮೇಲೆ ಹೋಗಿ ತೋಟ ಹಾಳಾಗೈತೆ. ಆ ಕಾರಣಕ್ಕಾಗಿ ಇವತ್ತು ನಾನು ಈ ಗ್ರಾಮ ಸಭೆ ಮುಖಾಂತರ ರಾಜಕಾಲುವೆ ನಮ್ಗೆ ಸರ್ವೆ ಮಾಡಿ ಅದನ್ನ ತೆರವುಗೊಳಿಸ್ಕೊಡ್ಬೇಕಂತ ನಾನು ಮತ್ತೆ ಕೊಡ್ತಾ ಇದ್ದೀನಿ. ಹೌದಾಗಿದೆ, ರಿಪೋರ್ಟ್ ಇದೆ ನನ್ನ ಹತ್ರ. ಗ್ರಾಮ ಪಂಚಾಯತಿಗೆ ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಗ್ರಾಮದ ಒಂದು ರಸ್ತೆಯನ್ನು ಮುಚ್ಚಾಕಿದೆ. ಅದು ಹಲವು ಬಾರಿ ಹೋರಾಟ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಅದು ಭಾಗವಹಿಸಿದ್ದಾರೆ. ಹಾಗಾಗಿ ನಾವು ಸುಮಾರು ಸರಿ ಈಗ PW ಇಂಜಿನಿಯರ್ ಕರೆಸಿ ನಮಗೊಂದು ಎಷ್ಟು ಡಿಸ್ಟೆನ್ಸ್ ಆಗ್ತೈತೆ ಬೋರ್ಡಿನಿಂದ ಮತ್ತೆ ಮೇಡಳ್ಳಿ ಗ್ರಾಮಕ್ಕೆ ಶಾಲೆಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂದ್ಬಿಟ್ಟು ಅತಿ ಶೀಘ್ರದಲ್ಲಿ ನಮ್ಗೆ ಅದೊಂದು ಸ್ಕೆಚ್ ಕೊಡಿಸೋ ಜವಾಬ್ದಾರಿ ಪಂಚಾಯತಿ ಕಡೆ ನಾವು ವಹಿಸ್ತಾ ಇದ್ದೀವಿ. ಅದನ್ನು ನೀವು ಮಾಡಿಕೊಡ್ಬೇಕು ಅಂತ ನಾನು ಮನವಿ ಕೊಡ್ತೀನಿ. ಅದು ಆಂಗ್ಲ ಮಾಧ್ಯಮ ಶಾಲೆ ನಾವು ಮೇಡಮ್ ಇನ್ಸ್ಪೇರ್ ಬರಬೇಕು ಆದಷ್ಟು ಬೇಗ ನೀವು ಮಾಡ್ಕೊಡ್ಬೇಕು. ಇವತ್ತು ತಪ್ಪು ನಾಳೆ ಆ್ಯಕ್ಟಿವ್ ಮಾಡ್ತೀವಿ. ನಿಮ್ಮದು ಕಾಪಿ ಕೊಡ್ತೀವಿ, ಅದು ಮಾಡೋದು ಅಕ್ಲಾಬಿಟ್ಟು ಕೊಡ್ತೀವಿ. ಅಲ್ಲ ಇಂಜಿನಿಯರ್ ಕರೆಸಿ ನೀವು ಮಾಡ್ಕೊಡ್ಬೇಕು. ಅಲ್ಲ ನಾವು ಆ್ಯಕ್ಟಿವ್ ಮಾಡ್ತೀವಿ, ನೀವು ಫಾಲೋ ಮಾಡಿ. ಈಗ ನೀವು ಒಂದು ಎಜುಕೇಷನ್ ಇನ್ನೊಂದು ಒಂದು ವೈದ್ಯಕೀಯ ನೀವು ಮಾಡೋದು ಕಷ್ಟ ಇಲ್ಲ. ನಮ್ಮ ಶಾಲೆಗೆ PT ಮಾಸ್ಟರ್ ನಾವು ಸ್ವಲ್ಪ ರೂಪಾಯಿ PT ಹೌದಿಲ್ಲ. ಯಾಕಂದರೆ ವಿಸಿಲ್ಸ್ ಅವ್ರು ಬರೋದೇ ನಮಗೆ ಸುಸ್ತು ಬರೋದು. ಅದು ವಾಶ್ರೂಮ್ಗೆಲ್ಲ ಹೋಗ್ತಾರೆ, ಸುಸ್ತಿಲ್ಲ, ಹೆಂಗಾದ್ರೆ ಹೋಗ್ತಾರೆ, ಹೆಂಗಾದ್ರೆ ಬರ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ತಾರೆ. ಹೌದು ಮೊದಲು ಇಲಾಖೆಯಿಂದ ಶಾಲೆಗೆ ಏನು ಈ ಶಾಲೆ ಸ್ಟಾರ್ಟ್ ಆಗೋದ್ರಿಂದ ಏನು ಮೇಂಟೆನೆನ್ಸ್ ಬಂದರೆ ಯಾವ್ದಾದ್ರು ಅದಕ್ಕೆ ಸಿಗ್ಬೋದು ನಮಗೆ. ಅದನ್ನು ಖರ್ಚಿಗೆ ಅಂದರೆ ಸ್ಕೂಲು ಏನಾದರೂ ಇದು ಅನುದಾನ ಏನು ಬರ್ತಿದೆಯೋ ಇಲಾಖೆಯಿಂದ ಅದೇ ಮೇಡಮ್ ಯಾಕಾಗ್ತಿಲ್ಲ ನಮ್ಮ ಶಾಲೆ ಯಾಕಾಗ್ತಿಲ್ಲ ಅಂದರೆ ಹೈಸ್ಕೂಲಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀವಿ ಶಾಲೆ ಅಲ್ವಾ? ನಾವೇ ಅದು ಆಗ್ತಿದೆ ಹೈಸ್ಕೂಲ್ಗೆ. ಪ್ರೈಮರಿ ಕರೆಕ್ಟಾಗಿ ಅವ್ರು ಮೇಂಟೆನೆನ್ಸ್ ಇಲ್ಲ ಅಂದರೆ ಟೀಚರ್ಸ್ ಹಾಕೊಂಡ್ರೆ ನಾವು ಬಂದರೆ ನಾವು ಎಷ್ಟು ಪ್ರೊಡಕ್ಟ್ ಮಾಡ್ತೀವಿ, ನಾವು ಶೌಚಾಲಯ ಏನಿಲ್ಲ, ತುಂಬ ತೊಂದರೆ ಇದೆ. ಆಮೇಲೆ ನಿಮ್ಮ ಏನಾದರೂ ಇದು ಕೊಂತ ಮೊದಲನೇದಾಗಿ ಗೌರ್ಮೆಂಟ್ ಇಲ್ಲಿಗೂ ಈ ಸರ್ಕಾರ ಹೊಸ ಸರ್ಕಾರ ಇರೋದ್ರಿಂದ
ಗೃಹಜ್ಯೋತಿ ಅನ್ನೋದು 200 ಯೂನಿಟ್ ತನಕ ಫ್ರೀ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅಪ್ಲೈ ಮಾಡಿ ತಗೊಳ್ತಿದ್ದಾರೆ ಅಂತ ನಾನು ಅನ್ಕೋತೀನಿ. ಆಮೇಲೆ ಎರಡನೇದಾಗಿ ಏಪ್ರಿಲ್ 4, 2025 ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿದೆ. ಏನಂದರೆ ಕಟ್ಟಡ ಅನುಮತಿ ಪತ್ರ ಇಲ್ಲದೆ ಹಾಗೂ ಸ್ಯಾಂಕ್ಷನ್ ಪ್ಲಾನ್ ಇಲ್ಲದೆ ಮನೆ ಕಟ್ಟಿದವರಿಗೆ ಕರೆಂಟ್ ಕೊಡಬೇಡಿ ಅಂತ ನಮಗೆ ಕೋರ್ಟಿಂದ ಆದೇಶ ಆಗಿದೆ. ಸೊ ಆದ್ದರಿಂದ ಎಲ್ಲರೂ ಮೊದಲನೇದಾಗಿ ಕಟ್ಟಡಕ್ಕೆ ಮುಂಚೆ ಕಟ್ಟಡ ನಿರ್ಮಾಣ ಅನುಮತಿ ಪತ್ರ ಹಾಗೂ ಸ್ಯಾಂಕ್ಷನ್ ಪ್ಲಾನ್ ಪಡೆದುಕೊಂಡು ಅವರಿಗೆ ಬರ್ತಕ್ಕಂಥ ಪಂಚಾಯಿತಿಯಿಂದ ಇರ್ಬೋದು, ಆಮೇಲೆ SCR, ಆಮೇಲೆ BDMP, ಸೊ ಅವರಿಂದ ಅನುಮತಿ ಪಡೆದುಕೊಂಡು ಆಮೇಲೆ ಮನೆ ಕಟ್ಟಬೇಕಾಗಿ ನಾನೆಲ್ಲರೂ ತಿಳಿಸ್ಬೇಕು. ಇಲ್ಲಾಂದ್ರೆ ಮತ್ತೆ ಕರೆಂಟು ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಗಮನದಲ್ಲಿ ಇರಲಿ. ಆಮೇಲೆ ಸದ್ಯಕ್ಕೆ ಸರ್ವೆ ನಂಬರ್ ಇರೋರಿಗೆ ಕರೆಂಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದು ಇನ್ನ ಸದ್ಯಕ್ಕೆ ಚರ್ಚೆ ಇದೆ. ಇನ್ನು ಅವರು ಫೈನಲ್ ಆಗಿ ಏನು ಮಾಡಬೇಕು ಅಂತ ಹೇಳಿಲ್ಲ. ಸೊ ಸರ್ವೆ ನಂಬರ್ ಇರೋರಿಗೆ ಮನೆ ಕಟ್ಕೊಂಡಿದ್ರೆ ಅವರಿಗೆ ಕರೆಂಟ್ ಸದ್ಯಕ್ಕೆ ಕೊಡೋದಿಲ್ಲ. ಆಮೇಲೆ ಮೂರನೇದಾಗಿ PM ಸೂರ್ಯರ ಯೋಜನೆ ಅಂತ ಇದೆ. ಅದು ಸೋಲಾರ್ ಪ್ಯಾನಲ್ಸ್ ಹಾಕಿದೆ. ಸೊ ಗೌರ್ಮೆಂಟಿಂದ ಅಪ್ ಟು 3 ಕಿಲೋಮೀಟರ್ ತನಕ ನೀವು ಸೋಲಾರ್ ಪ್ಯಾನಲ್ ಹಾಕಿದ್ರೆ 75,000 ಅನುದಾನ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ. ಮೊದಲನೇದಾಗಿ ನೀವೇ ಸ್ವಂತ ಖರ್ಚಿಂದ ಪ್ಯಾನಲ್ಗಳನ್ನು ಹಾಕಬೇಕು. ಅದನ್ನ 9ರಿಂದ 8 ಮನೆಗಳಿದೆ. ಎಲ್ಲರೂ ಕಬ್ಬರು ಪೈಪ್ ಮೇಲೆ ಹೇಳಿದಾರಲ್ಲ, ಇವಾಗ ಪಂಚಾಯತಿಯಿಂದ ಲೈನ್ ಕಟ್ ಮಾಡಬೇಕು ಅಂತ ಬಂದಿದ್ರು. ಲೈನ್ ಕಟ್ ಮಾಡಿಬಿಟ್ರೆ ನಮ್ಗೆ ಹೇಗೆ ಸರ್ ವ್ಯವಸ್ಥೆ 5 ಕಂಬ ಬೇಕು. ನಿಮ್ಮನ್ನು ಕೇಳ್ತಾನೆ ಇದ್ದೀವಿ, ಮದುವೆನೂ ಕೊಟ್ಟಿದ್ದೀನಿ, ಎಲ್ಲ ಒಳ್ಳೆ ತಿಂಗಳಿಗೆ ಎಷ್ಟು ಆಗೋಗಿದೆ ಅವ್ರು ಕೆಲಸ ಮಾಡಿಕೊಟ್ಟಿದ್ದೆ ನಾನು ಮಾಡಿದ್ದ. ಮತ್ತೆ ಸರ್ ಈ ಗ್ರಾಮ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ಮಾಧ್ಯಮ ಮುಂದೆ ಹೇಳ್ತಾ ಇದ್ದೀನಿ, ಅಲ್ಲೇನ ಅಪಘಾತ ಆಯಿತು ಅಂದರೆ ನೇರವಾಗಿ ನೀವು ಪಂಚಾಯತ್ ಕೆಲಸ ಯಾಕೆ ಗೊತ್ತಾದ್ರೆ ದನ, ಹಸು ಮತ್ತೆ ಸ್ಮಶಾನ ಅರ್ಥ ಮಾಡ್ಕೊಳ್ಳಿ. ಸ್ಟ್ರೀಟ್ ಲೈಟ್ ಸ್ಮಶಾನದಲ್ಲಿ ಅಲ್ಲೇನಾದ್ರು ಅಪಘಾತ ಅಂದ್ರೆ ನೇರವಾಗಿ ನೀವೇ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಹೇಳಿದ್ರೆ ಶಾಸಕರಾಗಿ ಫುಲ್ ಅನುಕೂಲವಾಗಿ ಇದು ಮಳೆ ಬಿದ್ದಾಗ ಅದು ಮಾಡ್ಕೊಡಿ ಸರ್. ನಾವು ಯಾಕಂದ್ರೆ ಶಾಸಕರ ಕಡೆಯಿಂದಲೂ ಲೆಟರ್ ಕೊಡ್ಸಿದ್ದೀವಿ, PDO ಕಡೆಯಿಂದಲೂ ಲೆಟರ್ ಕೊಟ್ಟರು, ಮನೆಗೆ ನಾವು ಕೊಟ್ಟಿದ್ದೀವಿ, ಮನೆಯವರು ಕೊಟ್ಟಿದ್ದೀವಿ. ಆದರೂ ಯಾಕೆ ಮಾಡ್ತಿಲ್ಲ? ಅದು ಏನು ಪ್ರಾಬ್ಲಮ್? ಯಾಕೆ ಸರ್ ಮಾಡ್ತಲ್ಲ? ಈಗ ನೀವು ಹೇಳಿದ್ರೆ ಸರ್ ಅದಕ್ಕೆ ಈಗ ಸರ್ ಸ್ಮಶಾನ ಸ್ಟೀಮ್ ಮಾಡಿ ಸರ್. ಅದೇ ಸರ್ ಸ್ಮಶಾನ ಸ್ಟೀಮ್ ಮಾಡಿ ದಯವಿಟ್ಟು ಇದು ಮಾಡಿಕೊಡ್ಬೇಕು. ಹೇಳೋದಕ್ಕೆ ಅದೇನಾದರೂ ಅಪಘಾತ ಇದ್ದರೆ ನೀವು ಪಂಚಾಯತಿಯವರು ನೀವೇನು ಸರ್ ಇಲ್ಲ ಸುಮಾರು ಇನ್ನೊಂದು ಕಂಪ ಮಾತ್ರ ಇದೆ. ಅರ್ಜಿಗೆ ನಮ್ಮಿಂದ ಸೇರಿದ್ದಾರೆ. ಅವ್ರು ಬೇಕಿತ್ತು ಬಂದು 5 ನಿಮಿಷ ಮಾಡಬೇಕು. ಸೇರಿ ಕೊಟ್ಕೊಡ್ಬೇಕು. ಅವ್ರ ಅರ್ಜಿ ಕೊಟ್ಟು ಸುಮಾರು 3 ತಿಂಗಳಾಗಿದೆ. ಅವ್ರಿಗೊಂದು ಸಂದೇಶ ಕೊಟ್ಟು ಅರ್ಜಿ ಕಟ್ಟಿದ್ದಾರೆ. ಕಟ್ಕೊಂಡಿದ್ದಾರೆ ಹೊಸ ಸೈಟ್ ಬಂದಿದೆ, ಚರ್ಚ್ ಬಂದಿದೆ. ಅರ್ಜಿ ಯಾವ ಬರೋದು ಇನ್ಸ್ಪೆಕ್ಷನ್ಗೆ ಯಾವ ಕೆಲಸ ಮಾಡ್ತೀವಿ ಮತ್ತೆ ಅವರು ಶಾಸಕರಿಗೆ ಆಪ್ತರಾಗಿರೋದ್ರಿಂದ ನಾಳೆ ಚುನಾವಣೆ ಬರೀ ಇವೇನು ಆಯ್ತು ಈಗ ಶಾಸಕರಿಗೆ ಶಾಸಕ ಫೋನ್ ಮಾಡಿದ್ರೆ ಅದಕ್ಕೆ ಹೋಗ್ಬೇಕಾದ್ರೆ ಮಾಡಿಲ್ಲ ಅಂತ ಕೆಲಸ ಯಾವ ಇನ್ಸ್ಪೆಕ್ಷನ್ ನಾವು ಸಮಯ ಮೀಟಿಂಗ್ ಮಾಡ್ಬಿಟ್ಟು ಕೈಟಿ ಕೆಲಸ ನಾನು ಕೈಟಿ ಗುರುವಾರ ಮನೆ ಕಟ್ತಾ ಇದ್ದಾರೆ. ಚರಂಡಿ ಒಂದು ಅಡಿನೂ ಬಿಡೋದಿಲ್ಲ. ಚರಂಡಿನ ಬೇಕಾದ್ರೆ ಸೇರಿಸ್ಕೊಂಡು ಕಟ್ತಾ ಇದ್ದಾರೆ. ಆಗ ನೀವು ಅಲ್ಲೇ ಕಂಬ ಇಟ್ಟ ಮೇಲೆ ಅಲ್ಲೇ ಹೇಳ್ತಿರ್ತೀರ.
ಹಳೆ ಕಂಬ ಎಲ್ಲ ಊರಲ್ಲೂ ನೀವು ಒಂದ್ಸಲ ಸರ್ವೆ ಮಾಡಬೇಕು. ಆಮೇಲೆ ಕೇಬಲಿಂಗ್ ಮಾಡಬೇಕು, ದಯವಿಟ್ಟು ಎಲ್ಲ ಊರು ಪೂರ್ತಿ ಕೇಬಲಿಂಗ್ ಮಾಡಬೇಕು. ಮೊದಲಿದ್ದಾಗೆಲ್ಲ ಈಗ ಮೈಸೂರು ಎಲ್ಲರೂ 4 ಸರ್ವೆ ಮಾಡ್ತೀನಿ. ಎಲ್ಲ ನೀವು ಸರ್ವೆ ಮಾಡಿ ನಾಳೆ ಮೈಸೂರು ಗ್ರಾಮಕ್ಕೆ ಕೇಬಲ್ ಎಲ್ಲ ಕೇಬಲ್ ಮಾಡಬೇಕು. ಹಾಂ, 2 ಕಡೆ ಮಾಡಿದ್ದಾರೆ, ನಾವು ಹೇಳಿದ್ರೆ 2 ಕಡೆ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಗ್ರಾಮದಲ್ಲಿ ಕೂಗಿ ಹೇಳಿದ್ರೆ ಕೇಬಲ್ ಬಜೆಟ್ ಎಲ್ಲ ಸರ್, ಬಜೆಟ್ ಜನರ ಸೇಫ್ಟಿ ಮಾಡ್ಬಿಡ್ತೀವಿ. ಆದಷ್ಟು ಬೇಗ ನಮ್ಮ ಗ್ರಾಮ ಎಲ್ಲ ಶಾಲೆಗಳಲ್ಲೂ ಎಲ್ಲ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಆಗುದಿಲ್ಲ ಮೊಟ್ಟೆ ಸೇವಿಸಲೇಬೇಕಂತ ಹೇಳ್ಬಿಟ್ಟು ಮೊಟ್ಟೆ ಅಥವಾ ಬಾಳೆಹಣ್ಣು, ಯಾವ ಮೊಟ್ಟೆ ಸೇವಿಸಲ್ಲ ಅಂತ ಮಕ್ಕಳಿಗೆ ಬಾಳೆಹಣ್ಣು ನೀಡ್ತಾ ಇದ್ದೀವಿ. ಇದರ ಜೊತೆಗೆ ಉಚಿತ ಪಠ್ಯ ಪುಸ್ತಕ ಮತ್ತು 2 ಜೊತೆ ಸಮವಸ್ತ್ರ, ಉಚಿತ ಸಮವಸ್ತ್ರವನ್ನ ಮತ್ತೆ ಶೂ ಅಂಡ್ ಸಾಕ್ಸ್ ಸಹ ನೀಡ್ತಾ ಇದ್ದೀವಿ. ಇದರ ಜೊತೆಗೆ ವಿದ್ಯಾರ್ಥಿ ವೇತನ ಸಹ ಎಲ್ಲ ಮಕ್ಕಳಿಗೆ ತಲುಪೋ ರೀತಿ ನೋಡ್ತಾ ಇದ್ದೀವಿ. ಮತ್ತೆ ಈ ವರ್ಷ ನಮ್ಮ ಸರ್ಕಾರದಿಂದ ಹೊಸ ಆದೇಶ ಏನಂತ ಅಂದ್ರೆ ಆಂಗ್ಲ ಮಾಧ್ಯಮ, ಪ್ರತಿ ಶಾಲೆಯಲ್ಲೂ ಆಂಗ್ಲ ಮಾಧ್ಯಮ ಪ್ರಾರಂಭಿಸಲೇಬೇಕು, ಕಂಪಲ್ಸರಿ. ಅದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈ ವರ್ಷ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಇದು ಮುಂದುವರ್ಕೊಂಡು ಹೋಗುತ್ತೆ. ಸೊ ಈ ವರ್ಷ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಬಂದಂತಹ 1ನೇ ತರಗತಿ ಮಕ್ಕಳಿಗೆ ಅವ್ರನ್ನ ಇಂಗ್ಲಿಷ್ ಮೀಡಿಯಂಗೆ ದಾಖಲು ಮಾಡ್ಕೋಬೇಕು ಅಂತ ಹೇಳಿದೀವಿ. ನಿಮ್ಮ ಇನ್ನೂ ಮಕ್ಕಳಿದ್ರೆ ಇನ್ನೂ ಈಗಲೂ ಕಾಲಾವಕಾಶ ಇದೆ, ಇಂಗ್ಲಿಷ್ ಮೀಡಿಯಂಗಾದ್ರೂ ಸೇರಿಸ್ಬೋದು, ಕನ್ನಡ ಮೀಡಿಯಂಗಾದ್ರೂ. ಅಲ್ಲಿ ಒಬ್ಬೊಬ್ಬರು ಟೀಚರ್ಗಳು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಈಗ ಶಾಲೆ ಕಂಟಿನ್ಯೂ ಮಾಡ್ತೀರಾ, ಉಚಿತ ಏನಾದರೂ ಸರ್, ನಾವಿದು ಮೊದಲೇ ಕಡಿಮೆ ಸಂಖ್ಯೆ ಶಾಲೆ ಬಿಒ ಗಮನಕ್ಕೆ ತಂದು ಒಂದು ಮಗು ಇರೋದು ಶಾಲೆ ಮುಚ್ಚುವಾಗಿಲ್ಲ ಅನ್ನೋದ್ರಿಂದ ಶಾಲೆ ನಡೀತಾ ಇದೆ. ಈಗ 1-2 ಶಾಲೆಗಳಲ್ಲಿ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಅದನ್ನು ಸಹ ನಮ್ಮ ಬಿಒ ಗಮನಕ್ಕೆ ನಾವು ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಸರ್? ಮಕ್ಕಳು ಕಡಿಮೆ ಇದ್ದಾರೆ, ಟೀಚರ್ ಹೋಗಿದ್ದಾರೆ, ಅಲ್ಲೊಂದು ರಿಸೋರ್ಸ್ ಎಲ್ಲ ಅವ್ರಿಗೆ ಪಾಠ ಮಾಡ್ಕೊಂಡಿದ್ರೆ ಇವರು ಅದು ನ್ಯಾಷನಲ್ ವೇಸ್ಟ್ ಅಲ್ವಾ? ಹೌದು ಸರ್, ನಾವು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಈಗ ಅದೇ ಕೆಲಸ ಈಗ ನಮ್ಮ ಪಂಚಾಯತಿ ಲೆವೆಲಲ್ಲಿ ಒಂದು ಮೈಸೂರು ಸ್ಕೂಲ್ಗೆ ಯಾರೋ ಒಬ್ಬರು ಮಕ್ಕಳಿರ್ತಾರೆ. ಆ ಊರಿಗೆ ಒಂದು ವ್ಯಾನ್, ಸೆಂಟ್ರಲ್ ವ್ಯಾನ್ ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಒಂದು ವ್ಯವಸ್ಥೆ ಮಾಡೋಕ್ಕಾಗಲ್ವಾ? ಅದೇ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿದ್ರೆ ಆ ಟೀಚರ್ಗಳು ಇಲ್ಲಿ ಬಂದು ಪಾಠ ಮಾಡೋದಾಗುತ್ತೆ. ಆ ಮಕ್ಕಳಿಗೂ ಇಲ್ಲಿ ಹೊಂದಿದ್ದಲ್ಲಿ ಏನು ಕಲಿತಾರೆ ಅವರು? ಈಗ ಒಬ್ಬರಿದ್ರಲ್ಲಿ ಏನು ಕಲಿತಾರೆ? ಈಗ ಅದೆಲ್ಲ ಮಕ್ಕಳು ಕಲಿಕೆ ಯಾವ ಮಟ್ಟದಲ್ಲಿ ಅಂದ್ರೆ ಇವತ್ತು ಅವ್ರು ಒಬ್ಬರೇ ಜೀವನ ನಾವು ನೋಡಿದ್ರೆ 2, 3, 4 ಜನ ಇಟ್ಕೊಂಡು ಅವ್ರು ಏನು ಕಲಿತಾರೆ? ದೊಡ್ಡ ಮಕ್ಕಳು ಆಟ ಆಡ್ತಾರೆ, ಅವ್ರು ಕಲಿತಾರಲ್ವ? ನಮ್ಮ ಮೈಸೂರು ಗ್ರಾಮಕ್ಕೆ ಸೇರಿಸಲಿ ಒಂದು ವ್ಯಾನ್ ಒಂದು ವ್ಯವಸ್ಥೆ ಮಾಡಿ, ಚಿಕ್ಕದು ಮಾಡಿ, ಇದ್ರಲ್ಲಿ ಆ ಟೀಚರ್ಸ್ ಹಾಕೊಳ್ಳಿ. ಖಂಡಿತ ಸರ್, ಇದನ್ನು ಆ ಥರ ಮಾಡಬೇಕು ನೀವು. ನೀವು ಹೇಳಿದ್ದು ಓಕೆ, ಮಕ್ಕಳು ನಾವು ಆಗ್ತಿಲ್ಲ, ಇದು ನೀವು ಅರ್ಥ ಮಾಡ್ಕೊಳ್ಳಿ. ಬೇರೆ ಒಂದು ಸಿಗ್ತಾರೆ ಅಲ್ವಾ? ಈ ಆಗಬೇಕಲ್ವಾ? ಮಕ್ಕಳು ಮಾಡಬೇಕಾಗ್ತದ? ಮೊಟ್ಟೆ ತಿನ್ಸುತ್ತೆ, ಬಾಳೆ ತಿಂತಾರೆ, ಮೊಟ್ಟೆ ವಾಸನ ಶಾಲೆ ಅಂತಿದೆ, ಸರ್ಜಾಪುರದಲ್ಲಿದೆ, ಒಂದು ಆನೇಕಲ್ದಲ್ಲಿದೆ ಹಾಗೂ ಜಿಗಣಿಯಲ್ಲಿದೆ. ಮೆಟ್ರಿಕ್ ನಂತರ ಹಾಸ್ಟೆಲ್ಸ್ ಆನೇಕಲ್ದಲ್ಲಿದೆ. SC ಹಾಸ್ಟೆಲ್ಸ್ ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ ಹಾಗೂ ST ಬಾಲಕರ ವಿದ್ಯಾರ್ಥಿ ನಿಲಯ, ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ ಜಿಗಣಿಯಲ್ಲಿದೆ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯ, ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ ಹಾಗೂ ವೃತ್ತಿಪರ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ ಹಾಗೂ ಅಟ್ಟಿಪಿಟ್ಟಿಕಾಡಿ ಭೂತನಹಳ್ಳಿಯಲ್ಲಿ ಆಶ್ರಮ ಶಾಲೆಯಲ್ಲಿದೆ.
NRLM ವತಿಯಿಂದಲೂ ಸಹ ಸರ್ಕಾರಿ ಯೋಜನೆಗಳಿಂದಲೂ ಸಹ ಹಾಗೆ ಕೆಲವು NGO ವತಿಯಿಂದಲೂ ಸಹ ನಿಮಗೆ ತರಬೇತಿಯನ್ನು ಕೊಟ್ಟು ನಿಮಗೆ ಮುಖ್ಯವಾಗಿ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯ ಆಗುತ್ತೆ. ಯಾಕೆಂದ್ರೆ ಒಂದು ಹೆಣ್ಣು ಮಗಳು ಅವರಿಗೆ ಸರಿಯಾದ ತರದ ತರಬೇತಿಯನ್ನು ನೀಡಿದಾಗ ಆಕೆ ಕುಟುಂಬವೂ ಸಹ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ನಿಟ್ಟಿನಲ್ಲಿ ಬ್ಯಾಂಕಿನಲ್ಲಿ ಅನೇಕ ಯೋಜನೆಗಳನ್ನ ಒಳಗೊಂಡಿದೆ. ಸೊ ನಿಮಗೆ ಮುದ್ರಾ ಯೋಜನೆ ಆಗಿರ್ಬೋದು, ಅದೇ ತರದಲ್ಲಿ ನಿಮಗೆ PMFME, PMEGP ಯೋಜನೆಗಳು, ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಅನೇಕ ಯೋಜನೆಗಳಿದೆ. ಸೊ ಆ ಯೋಜನೆಗಳನ್ನು ಕೊಟ್ಟಿದ್ದಿಲ್ಲ. ಅವರು ಇದ್ದಿದ್ದರಿಂದ ಗೊತ್ತಾಗಿಲ್ಲ ಅವರಿಗೆ. 3 ವರ್ಷ ಆಯಿತು. ನಾನೆಲ್ಲ ಏನು ಹೇಳಿದಾರೆ ತಗೊಂಡೋಗಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ. ಅವ್ರು ಇವತ್ತು ಆಗುತ್ತೆ ನಾಳೆ ಆಗುತ್ತೆ ಕರೆಕ್ಟ್ 3 ವರ್ಷ ಆಯಿತು ಮೇಡಮ್. ಬಾರಿ 50,000 ಎತ್ಕೊಂಡು ಆಗ್ತಿರ್ತಾರೆ. ನಾವು ತಾಯಿ ಒಬ್ಬರೇ ಇರೋದು, ಮಗಳು ಆಯಮ್ಮನು ಕೊಡಿ ಅಂತ ಆಯಮ್ಮಂತೂ ಕೊಟ್ಟಿದ್ದೀನಿ. ಅವ್ರು ಏನು ಸಪೋಸ್ ಇದೇ ಮಾಡ್ತಿಲ್ಲ, ನಾಳೆ ಬನ್ನಿ ಅಂತ 3 ವರ್ಷದ ಸಪೋಸ್ ಮಾಡ್ತಿದ್ದಾರೆ ಮೇಡಮ್. ಹೇಳ್ತಾ ಇರ್ತೀವಿ, ಪ್ರತಿಯೊಬ್ಬರು ಸಹ ಒಂದು ನಾಮಿನೇಷನ್ ಅನ್ನ ಮಾಡಿ ಅಂತ, ನಿಮ್ಮ ಕುಟುಂಬಸ್ಥರ ಹೆಸರನ್ನ ನೋಂದಾಯಿಸಿ ಬ್ಯಾಂಕ್ ಅಕೌಂಟ್ ನಂಬರ್ ಅಲ್ಲಿ ಅಂತ ಹೇಳಿ. ಯಾಕಂದ್ರೆ ಅವ್ರ ಅಕೌಂಟ್ ಅಲ್ಲಿ ದುಡ್ಡು ತೆಗೆದುಕೊಡ್ಬೇಕಾದ್ರೂ ಸಹ ತುಂಬಾ ಓಡಾಡ್ಬೇಕಾಗುತ್ತೆ. ಅವರ ವಂಶ ಆಗಿರ್ಬೋದು, ಮತ್ತೆ ಕುಟುಂಬಸ್ಥರ ಡಾಕ್ಯುಮೆಂಟ್ಸ್ ಎಲ್ಲರೂ ಸಹ ಬ್ಯಾಂಕ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಹೆಡ್ ಆಫೀಸ್ ಇಂದ ಆಗುತ್ತೆ ಸರ್. ಅದು ಏನೆಲ್ಲ ಸಬ್ಮಿಟ್ ಮಾಡಿದ್ರೆ ಅದು ಕಾಪಿ ನಮ್ಗೆ ಕೊಡಿ, ನಾನು ಅದನ್ನ ಫಾಲೋ ಮಾಡಿದ್ದೀನಿ. ಅದೇ ಸರ್, ನಮ್ಗೆ ಈಗ ಒಂದು ನಿಮ್ಮ ಹತ್ರ ಕಾಪಿ ಜೆರಾಕ್ಸ್ ಇದೆ, ಅದ್ರ ಪ್ರತಿಯನ್ನ ಕೊಡಿ, ಅದನ್ನ ಫಾಲೋ ಮಾಡಿ ಕೊಡ್ತೀವಿ. ಮಂಜುಳ ಅವ್ರದ್ದು ಕೇಸ್ ಇತ್ತು. ಅವ್ರು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರು, ಬಟ್ ನಾಮಿನಿನೇ ಬಂದಿರಲಿಲ್ಲ. ಅವ್ರು 1 ವರ್ಷದವರೆಗೂ ಓಡಾಡಿ ಅದು ಫೈನಲ್ ಬಂದಿದೆ. ಈಗ ನಾನು 3 ವರ್ಷ ಆಗಿದೆ, ಅದೊಂದು ಡೆಬಿಟ್ ಮಾಡ್ಕೊಡ್ತೀನಿ ಮನೆಗೆ. ಇವೆಲ್ಲ ಸಮಸ್ಯೆನೇ ಇಲ್ಲ. ಇವನ್ನೆಲ್ಲ ಗ್ರಾಮ ಸಭೆ ತನಕ ತಗೋಬರೋ ಅವಶ್ಯಕತೆ ಇಲ್ಲ. ಗ್ರಾಮ ಸಭೆಯಲ್ಲಿ ಬಂದು ಇದು ಚರ್ಚೆ ಆಗೋಂಥ ಅಲ್ಲ, ನೀವು ಗ್ರಾಮಸ್ಥರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಈ ಪಂಚಾಯತಿಗೆ ಅರ್ಜಿ ಕೊಟ್ಬಿಟ್ಟು ಪಂಚಾಯತಿಗೆ ನೀವು ಅರ್ಜಿ ಕೊಟ್ಬಿಟ್ಟು ಮತ್ತು ನಮ್ಮ ಅಧಿಕಾರಿಗಳು ಅಲ್ಲಿ ಬಂದಾಗ ಅವ್ರಿಗೆ ಗೊತ್ತಿರಲ್ಲ ಗಡಿ ಎಲ್ಲಿದೆ, ಸರ್ವೆ ನಂಬರ್ ಎಲ್ಲಿದೆ, ಗೊತ್ತಿರಲ್ಲ. ಪಂಚಾಯತಿ ಮಾಡೋರು ಇನ್ನೊಂದು ಕೆಲಸ ಮಾಡ್ತಾರೆ. ನೀವು ಜನಗಳಲ್ಲಿ 3 ಜನ ಮೆಂಬರ್ಗಳವ್ರೆ, ಅವ್ರು ತಗೊಂಡ್ಬಂದಿಲ್ಲ ನೀವು. ಯಾಕೆ ಇವರು ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಈಗ ಅರ್ಜಿ ಕೊಟ್ಟೆ ನನಗೆ ಹೇಳಿದ್ದೀನಿ. ನೀವು ಅವ್ರು ಕರ್ಕೊಂಡೋಗಿ ಸ್ಟಾಪ್ ಮಾಡಬೇಕು ಸರ್. ನೇರವಾಗಿ ಕ್ವಶನ್ ಯಾರು ಕೇಳಬೇಕು ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ಈ ರಸ್ತೆ ಅಗಲೀಕರಣದ ಸಮಯದಲ್ಲಿ ಇವರೆಲ್ಲ ಬೀದಿ ಬದಿ ವ್ಯಾಪಾರಿಗಳು, ಇವರ ಪೆಟ್ಟಿಗಳು ಗೂಡಂಗಡಿಗಳು ಎಲ್ಲ ತೆರವುಗೊಳಿಸಿರ್ತೀರಿ. ಅವ್ರಿಗೆ ಯಾವುದೇ ರೀತಿ ಇದನ್ನು ಅನುಕೂಲ ಮಾಡಲಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಅಲ್ಲ ಸರ್, ಈಗ ಅವರು ಅದರಿಂದ ಜೀವನ ಮಾಡ್ತಾ ಇದ್ದಾರೆ, ಅದು ನಿಮಗೂ ಗೊತ್ತು. ಸುಮಾರು ವರ್ಷಗಳಿಂದ ಅಲ್ಲಿ ಪಾಪ ಅವರು ಒಂದು ಜೀವನ ಕಟ್ಕೊಂಡಿದ್ರು. ಈಗ ಅದನ್ನು ಏಕಾಏಕಿ ತಿರುಗೊಳಿಸಿರೋದ್ರಿಂದ ನೆಕ್ಸ್ಟ್ ಪರ್ಯಾಯವಾಗಿ ನೆಕ್ಸ್ಟ್ ಅವ್ರ ಫ್ಯೂಚರ್ ಯಾವ ರೀತಿ ಇರ್ತದೆ, ಅದರಿಂದ ಜೀವನ ಸಾಗಿಸ್ತಾ ಇದ್ದವ್ರಿಗೆ ಏನಾದರೂ ಆ ಒಂದು ಇದ್ರ ಕಡೆಯಿಂದ, ಸಂಸ್ಥೆ ಕಡೆಯಿಂದನೋ ಇಲ್ಲ ಆ ರಸ್ತೆ ಅವ್ರ ಇದ್ರ ಕಡೆಯಿಂದನೋ ಏನಾದರೂ ಪರ್ಯಾಯವಾಗಿ ಕೊಡಿಸಿದ್ದೀರಾ, ಏನಾದರೂ ಕೊಡ್ತೀರಾ, ದಯವಿಟ್ಟು ಅದನ್ನು ತಿಳಿಸ್ಕೊಡಿ. ಅದು ಸಾರ್ವಜನಿಕ ಜಾಗ, ಅದು ಅವ್ರ ಸ್ವಂತ ಜಾಗ ಅಲ್ಲ. ಸ್ವಂತ ಜಾಗ ಅಂದರೆ ತಕ್ಕಂಥ ಪರಿಹಾರ ಸಿಗೋದು ಅವರಿಗೆ. ನಾವು ಇದುವರೆಗೂ ಏನು ಸೌಲಭ್ಯ ಪಡ್ಕೊಂಡು ಅನುಕೂಲ ಪಡ್ತಾರೆ, ಅದೇ ಲಾಭ ಅವರಿಗೆ. ಇವರು ಅವರೆಲ್ಲ ಜೀವನ ಮಾಡಬೇಕು ಅಂದ್ರೆ ಅವ್ರ ಕಷ್ಟಪಟ್ಟು ಎಲ್ಲ ಸ್ವಲ್ಪ ಸೈಡ್ ಮಾಡೋಣ ನೀನು. ಸಂಬಂಧಪಟ್ಟ ಇಲಾಖೆ ಅದನ್ನೇ ಸರ್, ಅದನ್ನೇ ಬೇರೆ ಬುದ್ಧಿ ವ್ಯವಸ್ಥೆ ಪರ್ಯಾಯವಾಗಿ ಕೇಳ್ತಾ ಇದ್ದೀವಿ. ನಂದು ನೋವೈತೆ, ನಾನು ಹೇಳ್ಕೊತೀನಿ. ನೀನು ನಂದಾದ್ಮೇಲೆ ನೀನು ಹೇಳ್ಕೊ. ನಾನು ಅದನ್ನ ಕೈ ಜೋಡಿಸ್ತಾ ಇದ್ದೀನಪ್ಪ. ಪರಿಹಾರ ಕೊಡಿ ಅಂತಲ್ಲ, ನಿಮ್ಮ ಹತ್ರ ದುಡ್ಡು ಇನ್ನೊಂದಲ್ಲ. ಅವ್ರಿಗೆ ಈಗ ಎತ್ತೋದಕ್ಕೆ ಮೊದಲೇ ಜಾಗ ಪರ್ಯಾಯವಾಗಿ ಬೇರೆ ಜಾಗ ಮದುವೆ ಜಾಗ ನಾವು ಗ್ರಾಮ ಪಂಚಾಯತ್ ಅವಶ್ಯಕತೆ ಇಲ್ಲ ಸರ್. ಅದರಿಂದ ಏನಾದ್ರು ಬೆನಿಫಿಟ್ ಸಿಗೋದಾದ್ರೆ ಸಂಬಂಧಪಟ್ಟ ಇಂಜಿನಿಯರ್ ಬರ್ತಾರೆ. ಇವತ್ತು 3 ಗಂಟೆಗೆ ಬರಕ್ಕೆ ಹೇಳಿದ್ದಾರೆ. ಈಗ ಯಾರು ಬಂದಿಲ್ಲ, ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಆ ರೋಡ್ ಸಂಬಂಧಪಟ್ಟವರು ಬಂದಿದ್ದಾರೆ. 3 ಗಂಟೆಗೆ ಅವ್ರ ಅಧಿಕಾರಿಗಳು ಬರ್ತಾರೆ, ಇಂಜಿನಿಯರ್ ಸಂಬಂಧಪಟ್ಟವರು. ಆಗ ನೀವೇನೋ ರಿಕ್ವೆಸ್ಟ್ ಲೆಟರ್ ಕೊಡಿಬೇಕಾದ್ರೆ ಅವ್ರ ಹತ್ರ ನಾವು ಮಾತಾಡ್ತೀವಿ.
ಅದು ಪರ್ಯಾಯ ವ್ಯವಸ್ಥೆ ಕೊಡೋದ್ರ ಬಗ್ಗೆ ಗ್ರಾಮ ಸಭೆ ತೀರ್ಮಾನ ತಗೊಳಕ್ಕಾಗಲ್ಲ. ಪಂಚಾಯತಿ ಸಭೆಯಲ್ಲಿ ಅಧ್ಯಕ್ಷ ಇರ್ತಾರೆ, ಸದಸ್ಯರು ಇರ್ತಾರೆ, ಒಂದು ಬಾಡಿ ಮೀಟಿಂಗ್ ಇಟ್ಟು ಏನಾರ ಪರಿಹಾರ ಮಾಡೋದಕ್ಕೆ ತೀರ್ಮಾನ ತಗೊಂಡು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಮಾಡಬೇಕು. ಗ್ರಾಮ ಸಭೆಯಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ. ಸಾರ್ವಜನಿಕರ ಆಹ್ವಾನ ಸ್ವೀಕಾರ ಮಾಡಕ್ ಸಭೆ ಇದು, ತೀರ್ಮಾನ ತಗೊಳಕ್ ಇಲ್ಲಿ ಆಗಲ್ಲ. ಸಂಬಂಧಪಟ್ಟವರು ಯಾರು ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿ ಏನಾದ್ರು ಕೊಡ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಲೋಕಲ್ ಬಾಡಿ ನಾವೇ ಈಗ PDO ಸೆಕ್ರೆಟರಿ ನಾವು ಅಧ್ಯಕ್ಷ ಅಲ್ಲ, ಈಗ PWD ಮತ್ತೆ BRD ಅವ್ರು ಯಾರು ಬಂದಿಲ್ಲ. ಈ ರಸ್ತೆ ಮತ್ತೆ ಅದು KRDCL ರೋಡು, KRDCL ಯಾರು ಬಂದಿಲ್ಲ ಇಲ್ಲಿ. ಈಗ PRD ಇಂಜಿನಿಯರ್ ನಮ್ಮ ಗ್ರಾಮ ಪಂಚಾಯತಿ ರಸ್ತೆ ಇಂಪ್ರೂವ್ ಮಾಡಿ ಹೇಳಿದ್ದಾರೆ. ಇವಾಗ ಬೇರೆ ಅಧ್ಯಕ್ಷರು ಅಲ್ಲ, ಈಗ ನಮ್ಮ ಸದಸ್ಯರು ಇದ್ದಾರೆ ಇಲ್ಲಿ, ಅವರು ಇದ್ರ ಬಗ್ಗೆ ಏನಾದ್ರು ಒಂಚೂರು ಸರ್ ಒಂದು ನಿಮಿಷ ಇಲ್ಲಿ ನೀವು ಮಾತಾಡ್ತಾರೆ, ಮೇಡಮ್ ಅವರು ಮಾತಾಡ್ತಾರೆ ಗೊತ್ತಿಲ್ಲ ಸರ್. ರೋಡ್ಗೆ ಅಂಗಡಿಗಳಿಗೆ ನಾವು ಏನು ಪರ್ಮಿಷನ್ ಕೊಟ್ಟಿದ್ರಾ? ಇಲ್ಲಲ್ವಾ? ಮತ್ತೆ ನೋಟಿಸ್ ಹೇಗೆ ಕೊಡ್ರಿ ನೀವು ಗ್ರಾಮ ಪಂಚಾಯತ್ ನೋಟಿಸ್ ಹೇಗೆ ಕೊಡ್ರಿ? ಸಾರ್ವಜನಿಕ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ, ಅವ್ರು ಕೊಡ್ಬೇಕು ಸರ್. ರೋಡ್ ಅವ್ರು ಕೊಡ್ಬೇಕಾಗಿರೋದು. ಗ್ರಾಮ ಪಂಚಾಯತಿ ನೀನೇ ಪರ್ಮಿಷನ್ ಕೊಟ್ಟಿದ್ದು, ಇಲ್ಲಿ ಕಂದಾಯ ಕಟ್ಸ್ಕೊಂತಿದ್ರೆ ನೀನು ಅರ್ಜಿ ಕೊಟ್ಟು ನೀವು ಕೊಟ್ಬಿಟ್ಟು ತೆರವು ಮಾಡಿಸ್ಬೋದಾಯ್ತು. ಅವರೇನೇ ಗ್ರಾಮ ಪಂಚಾಯತಿಗೆ ಪತ್ರ ಬರೆದವ್ರೆ. ನಾನು ಹೇಳೋದು ಕೇಳಿ ಸರ್, ಅವರೇ ಬರ್ಬೋದಾಯ್ತು. ಅವ್ರ ಕಡೆಯಿಂದ ಲೆಟರ್ ಕೊಡ್ಬೋದಾಯ್ತು. ಏನಕ್ಕೆ? ತೆರವು ಮಾಡೋಕ್ಕೆ. ಗ್ರಾಮ ಪಂಚಾಯತಿಯಿಂದ ಕೊಟ್ರಲ್ಲ, ಲೋಕಲ್ ಬಾಡಿಗೆ ಅಧಿಕಾರಿ ಅವ್ರು ಕೊಡಕ್ಕೆ ನಮಗೆ ಲೆಟರ್ ಕೊಟ್ಟಿದ್ದಾರೆ. ಅವರು ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ ಸರ್? ಗ್ರಾಮ ಪಂಚಾಯತಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಜವಾಬ್ದಾರಿ. ಮತ್ತೆ ಈಗ ರೆಂಟೇಷನ್ ಅಂತ ಹೇಳ್ತಿದ್ರ, ನಮಗೆ ಅದು ಬರಲ್ಲ, ರೋಡ್ ಅವರೇ ಕೊಡಬೇಕು. ನಿಮ್ಮ ಮಾಹಿತಿನ ಅವ್ರು ರವಾನೆ ಮಾಡ್ತೀವಿ, ಕೊಡಿ ಅರ್ಜಿನ ಅಂತ ಕೇಳ್ತಿದ್ದೀನಿ. ಅವ್ರನ್ನ ಆಯ್ತು ಇದೆ ಈಗ ಹೇಳ್ತಾರೆ ಸಭೆಗೆ, ಅವ್ರನ್ನೂ ಕರೆಸಿ ಇವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು, ಇಲ್ಲಾಂದ್ರೆ ಏನಾದ್ರು ಕೊಡಿಸ್ಬೇಕು ಸರ್. ಒಂದು ನಿಮಿಷ, ಸರ್ಕಾರಿ ಜಾಗದಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು ಎಲ್ಲರೂ ಸಹ. ಅದು ನಮ್ಮ ಗ್ರಾಮಸ್ಥರು ಇರ್ಬೋದು, ಅದು ಬೇರೆ ಯಾರೇ ಇರ್ಬೋದು, ಅಲ್ಲಿ ಜೀವನ ಮಾಡಿದ್ದಾರೆ. ಈಗ ಅನಿವಾರ್ಯ ನಾವು ಅಲ್ಲಿ ಬಿಡಲೇಬೇಕು. ಆ ಸ್ಥಳನ ನಾವಾಗಲಿ ಪಂಚಾಯತಿಯವರಾಗಲಿ ಯಾರಾಗಲಿ ಉಳಿಸೋಕೆ ಆಗೋದಿಲ್ಲ. ಪಂಚಾಯತಿ ಕಟ್ಟಡನೇ ಹೋಗ್ತಾ ಇದೆ ಅಲ್ವಾ? ಹಾಗಾಗಿ ಅದು ನಮಗೆ ಪಂಚಾಯತಿ ನನ್ನ ಪ್ರಕಾರ ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ನಿಮಗೆ ಏನಾದರೂ ಯಾವುದೇ ಒಂದು ಇಲಾಖೆಗಳಲ್ಲಿ ನೀವು ಅರ್ಜಿ ಹಾಕೊಂಡ್ರೆ ಅದ್ರ ಪರವಾಗಿ ನಿಮ್ಗೆ ಏನೋ ಒಂದು ಆರ್ಥಿಕವಾಗಿ ನೆರವು ಕೊಡೋದು ಏನೋ ನಾವು ನಮ್ಮ ಕೈಲ ಸಹ ನಾವು ಮಾಡ್ಕೋದ್ರೆ ಬಿಟ್ಟರೆ, ನಾವು ಅಲ್ಲಿ ರೋಡಲ್ಲಿ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ. ನನಗೆ ಬೇರೆ ಕಡೆ ಇಡೋದಕ್ಕೆ ನಮಗೆ ಅನುಮತಿ ಕೊಡಿರುತ್ತೆ. ನೀವು ಎಲ್ಲಾದರೂ ನೋಡ್ಕೊಂಬನ್ನಿ, ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಎಲ್ಲಾದರೂ ನಡಿ ಜಾಗ ಇದೆಯೋ ನಾನು ಕೇಳ್ತೀನಿ. ಯಾರಲ್ಲಿ ಅಲ್ಲಿಂದ ಕೋಡಿಯಿಂದ ಪಂಚಾಯತಿ ತಿರುಗೊಳಿಸಿದ್ರಿ, ನೀವು ಪಂಚಾಯತಿ ಮಾಡ್ತೀರಿ. ನಮ್ಗೇನಾದ್ರು ದಯವಿಟ್ಟು ಪಂಚಾಯತಿ ಅಧ್ಯಕ್ಷರು ಮಾತಾಡ್ಬೇಕು, ಇಲ್ಲೆಲ್ಲ ಸದಸ್ಯರು ದಯವಿಟ್ಟು ಅವ್ರಿಗೆ ಏನಾದ್ರು ನಾವು ನಮ್ಮ ಅವ್ರ ಪಾಪ ಜೀವನ ಮಾಡ್ತಾ ಇದ್ರು. ಅವ್ರು ಇವತ್ತು ಏನು ನಂಬ್ಕೊಂಡು ಬೇರೆ ಉದ್ಯೋಗ ಗೊತ್ತಿಲ್ಲ ಅಂದ್ಮೇಲೆ ಏನೋ ಒಂದು ಆಲ್ರೆಡಿ ವ್ಯವಸ್ಥೆ ಮಾಡೋಣ ಅಂದ್ರೆ ನಮ್ಮಲ್ಲಿ ಏನಾದರೂ ಸ್ಥಳಾವಕಾಶ ಇದ್ರೆ ನೀವು ಬುಕ್ ಮಾಡಿ, ನೋಡಪ್ಪ ಇಂಥ ಜಾಗ ಇದೆ, ಈ ಜಾಗಕ್ಕೆ ನಾವು ಒಂದು ನಮ್ಮ ಕೈಲಾದ ಏನೋ ಎದ್ದು ಕೊಡ್ತೀವಿ, ನೀವು ನಮ್ಗೆ ಭರವಸೆ ಕೊಟ್ಟರೆ ಸಾಕು. ಭರವಸೆ ಇಲ್ಲ. ಈಗ ನಮ್ಮ ಪಂಚಾಯತಿ ಹೇಳ್ಕೊಂಡ್ರು ನಾವು ಮಾಡೋದು ನಾವು ಸಿದ್ಧರಿರ್ತೇವೆ. ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಬಯಸ್ತೀನಿ. ದಯವಿಟ್ಟು ಅಧ್ಯಕ್ಷರು ಏನಾದ್ರು ಇದ್ರ ಬಗ್ಗೆ ಮಾತಾಡಬೇಕು. ಏನು ಮಾಡಬೇಕು ಅದನ್ನು ಮಾಡ್ಕೊಂಡೇ ಬಂದಿದ್ದೀವಿ. ಇನ್ನು ಮುಂದಿನ ಅಷ್ಟೇ ಕಾನೂನು ಆತ್ಮಕವಾಗಿ ಏನು ಮಾಡಬೇಕನ್ನೋದು ಅದನ್ನು ಖಂಡಿತವಾಗ್ಲೂ ಮಾಡೋಣ. ಈಗ ರೋಡ್ ಮಾಡಬೇಕಾಗಿದೆ ತೆಗೆದಿದ್ದಾರೆ, ಬಟ್ ಈ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನ ಎಲ್ಲ ಡಿಸೈಡ್ ಮಾಡ್ಕೊಂಡು ಯಾವುದೋ ಒಂದು ರೀತಿ ಮಾಡೋದಕ್ಕೆ ಇಲ್ಲೇ ಡಿಸೈಡ್ ಮಾಡೋಕ್ಕಿಂತ ಈಗ ರೋಡಲ್ಲಿ ಮಾಡಿರೋದು, ರೋಡಲ್ಲಿ ಏನೋ ಅನುದಾನ ಕೊಡೋದಿಲ್ಲ. ಈಗ ನಮ್ಮದೇ ಪಂಚಾಯತ್ ವ್ಯಾಪ್ತಿ ಅಲ್ವಾ, ಈಗ ನಾವೇ ಮಾಡಬೇಕಾಗಿರೋದು. ನೋಡೋಣ, ಖುದ್ದಾಗಿ ನಮ್ಮ ಗ್ರಾಮ ಸಭೆ ನಮ್ಮ ಸದಸ್ಯರು ನಾವು ಕೂತ್ಕೊಂಡು ಮಾತಾಡಿ ಏನಾದರೂ ತೀರ್ಮಾನ ಮಾಡೋಂಗಿದ್ರೆ ಎಲ್ಲ ಒಬ್ಬರಿಗೆ ನಾವು ಸಪೋರ್ಟ್ ಮಾಡೋಣ. ರೋಡಲ್ಲಿ ಕರ್ಸೋಣ ನಾವು ಅದೆಲ್ಲ ನಮ್ಮ ಸದಸ್ಯರುಗಳು ಎಲ್ಲರೂ ಕೂತ್ಕೊಂಡು ಮಾತಾಡಿ ನಮ್ಮ ಕಡೆಯಿಂದ ಪಂಚಾಯತ್ ಕಡೆಯಿಂದ ಏನಾದರೂ ಸಪೋರ್ಟ್ ಮಾಡೋಂಗಿದ್ರೆ ಖಂಡಿತ ಮಾಡೋಣ. ಎಲ್ಲರೂ ಒಬ್ಬರನ್ನು ಮಾಡ್ಕೊಡೋಣ ದಯವಿಟ್ಟು. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಆ ಟೌನಲ್ಲಿ ರಾಜಕಾರಣ ಅದನ್ನ ತೆರವುಗೊಳಿಸಿಲ್ಲ. ಅದು ಮೊದಲು ಇತ್ತು, ಅದು ಮುಚ್ಚಿಬಿಟ್ಟಿದ್ದಾರೆ. ಈಗ ಅವರು ತುಂಬಾ ಪಾಪ ಮನೆಗೆಲ್ಲ ನೀರು ಅದನ್ನ ಒಂಚೂರು ನೋಡಿ ಸರ್. ನಾನು ಇನ್ನು ಎಲ್ಲ ಹೋಗಿ ತಹಸೀಲ್ದಾರ್ಗೆ ನಾವು ಕೊಟ್ಟು ತಹಸೀಲ್ದಾರೇ ಅಲ್ಲೆಲ್ಲೇ ರೇಟ್ ಮಾಡಿ ಅವ್ರ ಕಡೆ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಆಗ ಅವ್ರು ಯಾರು ದತ್ತಪ್ಪನ ನಮ್ಗೆ ನಿಮ್ಗೆ ಏನಾದರೂ ಇದ್ರೆ ಅದೇ ನಕಾಸೆ ತಗೊಂಡ್ಬಂದ್ರೆ ನಾನು ಬಿಡ್ತೀನಿ
ಅಲ್ಲಕ್ಕ ನಾವು ಅದ್ರ ಬಗ್ಗೆ ಓಡಾಡ್ತಾ ಇದ್ವಿ, ಅದ್ರ ಬಗ್ಗೆನೇ ಓಡಾಡ್ತಾ ಇದ್ದೀವಿ. ಅಯ್ಯಪ್ಪ ಆ ಕಾಲದಿಂದ ಅಲ್ಲಿ ಆ ಕಾಲದಿಂದ 3 ವರ್ಷದಿಂದ ನೀರು ಹೋಗೋ ಜಾಗನ ಮುಚ್ಚಿದ್ದಾರೆ. ಅದು ತಪ್ಪೇನೆ. ಈಗ ನೀರು ಹೋಗುವ ಕಾಲುವೆ ಜಾಗ ಅಂತ ಹೇಳಿದ್ದಾರೆ. ಅದನ್ನ ನಾವು ನೆಕ್ಸ್ಟ್ ತಾಲೂಕಿನವರಿಗೆ ಅದನ್ನು ಮಾತಾಡಿದ್ದೀವಿ. ಅದು ಸುಮಾರು 6 ತಿಂಗಳಿಂದ ಹೌದು. ಈಗ ಚಿಕ್ಕ ಮಕ್ಳು ನಾವ್ ಎಲ್ಲಿ ತಗೊಂಡೋಗಿ ಬಿಟ್ಟಿದ್ರಿ ಗೊತ್ತಾ? ಮನೇಲೆ ಇಟ್ಕೊಂಡಿಲ್ಲ, ತಗೊಂಡೋಗಿ ನಾವು ಊರಲ್ಲಿ ಬಿಟ್ಟಿದ್ದೀರ, ಅವ್ರ ಅಜ್ಜಿಯರ್ ಊರಲ್ಲಿ. ನಾವ್ ಇದ್ದಿದ್ದ ಟೈಮಲ್ಲಿ ಮಕ್ಳು ಸ್ಕೂಲ್ಗೆ ಹೋಗಿ ಬರ್ತಾವೆ, ಮಕ್ಕಳೇ ಆಟ ಆಡ್ಕೊಂಡಿರ್ತವೆ. ನಮ್ಮ ಮನೇಲಿ ನಾವ್ ಯಾರು ಇರಲ್ಲ. ನಾನು ಸ್ವಲ್ಪ ಸದ್ಯಕ್ಕೆ ಹೋಗ್ಬಿಡ್ತೀನಿ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ. ಹಂಗೈತೆ. ನಮ್ಮ ಮಕ್ಕಳಿಗೆ ಏನಾರ ಹೆಚ್ಚು ಕಮ್ಮಿ ಅಂದ್ರೆ ಅವಾಗ ನಿಮ್ ಪಂಚಾಯತಿ ಅವ್ರು ಕಟ್ಕೊಡ್ತಾರ ನಮ್ಗೆ, ಹೇಳಿ. ಆಯ್ತು ಮ್ಯಾಮ್. ಈಗ ಏನಾದ್ರು ಅದ್ರ ಬಗ್ಗೆ ಸ್ವಲ್ಪ ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ, 4 ಸಲ ಕೊಟ್ಟಿದ್ದೀನಿ ಅಷ್ಟೇ. ಏನಕ್ಕೆ ನಮ್ಮೂರಲ್ಲಿ ಪಂಚಾಯತಿ ಇರೋದು? ಸರಿ ಸರ್, ನಮ್ಮೂರಲ್ಲಿ ಏನಕ್ಕೆ ಸರ್ ಪಂಚಾಯತಿ ರಾಜಕಾರಣ ಮಾಡ್ತಿದ್ಮೇಲೆ ಐತೆ? ಯಾಕಿಲ್ಲ ಹೇಳ್ರಿ. ಐತೆ, ಬೋರ್ಡ್ ಐತೆ ರಾಜಕಾರಣ. ಆ ಕಾಲದಿಂದ ರಾಜಕಾರಣ ಇತ್ತು, ಇವಾಗಿಲ್ಲ ಅಂತೀರಲ್ಲ ನೀವು. ಮತ್ತೆ ಪೂರ್ವ ಕಾಲದಿಂದ ನೀರು ಹೋಗ್ತಾ ಇತ್ತಲ್ಲ, ಅವಾಗ ಎಲ್ಲ ಹೋಗ್ತಿದ್ದಲ್ಲ ಎಲ್ಲ ಊರುಗಳಿಗೂ ಇರ್ಬೋದು ರಾಜಕಾರಣ. ನಮ್ಮೂರ್ಗೆ ಯಾಕೆ ಸರ್ ಇಲ್ಲ ರಾಜಕಾರಣ? ಅದು ನೀವೇನು ಪಂಚಾಯತಿ ಅವ್ರು ಇರೋದು ಹೇಳಿ, ಎಲ್ಲ ಬಂದು ನೋಡಿ ಮಾಡ್ಬೇಕು ತಾನೆ. ಇಲ್ಲಾಂದ್ರೆ ಏನಕ್ಕೆ ಪಂಚಾಯತಿ ಎಲ್ಲ ಕೇಳಕ್ ಬರ್ತೀರ ನೀವು ಪಂಚಾಯತಿಗೆ? ಅದನ್ನ ಕೇಳಕ್ ಮಾತ್ರ ನಿಮ್ಗೆ ಅಧಿಕಾರ ಇಲ್ವಾ? ಎಲ್ಲ ತುಂಬಾ ಕಷ್ಟಪಟ್ಟಿದ್ಯಾ, ದೇವರು ಒಳ್ಳೇದು ಮಾಡಿ. ಆಮೇಲೆ ದೊಡ್ಡದಾಗಿ ಇದಾಗ್ಬಿಡ್ತಾರೆ ಏನಂದ್ರೆ ಸ್ವಚ್ಛವಾಗಿರುವ ಗ್ರಾಮ ಆ ಗ್ರಾಮ ನೋಡಿದ್ರೆ ಅದು ತುಂಬಾ ಖುಷಿ ಆಗ್ತದೆ. ನಮ್ಮ ಫ್ರೆಂಡ್ಸ್ ಕರ್ಕೊಂಡ್ಬರೋದಕ್ಕೆ ಒಂದು ಬೇಜಾರಾಗ್ತದೆ. ಮತ್ತೆ ಇಲ್ಲಿರುವ ಸದಸ್ಯರಿಗೆ ಮತ್ತೆ ಅಧ್ಯಕ್ಷರಿಗೆ ಮತ್ತೆ PDO ಮೇಡಮ್ ಅವ್ರಿಗೆ ಅವ್ರಿಗೂ ಒಂದು ತಿಳಿಸ ನಾನು ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳಬೇಕು. ಆಯ್ತಾ? ಅದಕ್ಕೆ ಉತ್ತರ ನೇರವಾಗಿ ಅವರೇ ಕೊಡಬೇಕು. ಈಗ ಮೊದಲನೇ ಪ್ರಶ್ನೆ ಬಂದು ಸೆಕ್ರೆಟರಿ ಸರ್ ಮತ್ತೆ PDO ಮೇಡಮ್ ಇಬ್ಬರಿಗೂ RTI ಅರ್ಜಿ ಹಾಕಿದ್ಮೇಲೆ ಎಷ್ಟು ದಿನದೊಳಗಾಗಿ ನೀವು ಸಾರ್ವಜನಿಕರಿಗೆ ದಾಖಲೆಗಳನ್ನ ಕೊಡಬೇಕು? ಒಂದು ತಿಂಗಳಲ್ಲಿ ಕೊಡೋದಂದ್ರೆ ಇಷ್ಟು ಟೈಮ್ ಬೇಕು. ಐದು ಕಾರ್ಯವತ್ತರದಿಂದ ಕೊಡಕ್ಕಾಗಿಲ್ಲ, ಕೊಡ್ತೀವಿ. ಯಾವುದೇ ಮಾಹಿತಿ ತಪ್ಪಿಸ್ಕೊಳ್ಳೋ ಆಗಲ್ಲ, ಇರೋದಾಗಿ ಮಾಹಿತಿ ಕೊಡ. ನೀವು ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ನೀವು ಹೇಳೋದು. 2 ಕಡೆ ಬಂದಿದ್ದೀರಿ, ಎಲ್ಲರೂ ಅಟೆಂಡೆನ್ಸ್ ತೆಗಿಸ್ರಿ, ಎಲ್ಲರೂ ಅಟೆಂಡೆನ್ಸ್ ಅಷ್ಟೇ. ಬೇರೆ ಅಧಿಕಾರಿಗಳು ವಿಚಾರ ಮಾಡ್ರಿ, ಎಲ್ಲೂ ಬಂದಿಲ್ಲ ಅಂದ್ರೆ ನಾನು ತಪ್ಪಿಸ್ತಾ. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀನಿ, 2 ಕಡೆನೂ ಅಟೆಂಡ್ ಮಾಡ್ತೀನಿ. ನಾನು ಬಂದಿಲ್ಲ, ನೀವು ಬಂದಿಲ್ಲ ಅಂದ್ರೆ ನೀವು ಬಂದಿದ್ದೆ, ನಾನು ಈಗ ಆಫೀಸ್ ಬಂದಿಲ್ಲ, ಇದು ಸಮಸ್ಯೆ. ಸರ್ ನಾವು ಪಂಚಾಯತಿ ಕಡೆ ಓಡಾಡ್ತಾ ಇದ್ದೀವಿ, ನೀವು ನೋಡಲೇ ಇಲ್ಲ. ವಾರಕ್ಕೆ 3 ದಿನ ಇಲ್ಲಿ 3 ದಿನ ಅಲ್ಲಿ ಬಂದಿದ್ದೆ, ರಜಾ ಬಂದಿಲ್ಲ, 2 ಕಡೆ ಇರಲ್ಲ. ಅದನ್ನ ವಾಸ್ತವ ನಾನು ಬರೋದು ಮುಖ್ಯ ಅಲ್ಲ, ನಿಮಗೆ ನಿಮ್ಮ ಕೆಲಸ ಆಗೋದು ಮುಖ್ಯ. ಕೆಲಸದ ಬಗ್ಗೆ ಕೇಳ್ರಿ. ನಾನು ಯಾವಾಗಲೂ ಬರ್ತೀನಿ, ಯಾವಾಗ ಕೆಲಸ ಆಗ್ಬೇಕಂತೆ ಇನ್ ಟೈಮ್ ಅದನ್ನ ಕೇಳ್ರಿ. ಹಂಗಾದ್ರೆ ನೀವು ಮನೆಯಲ್ಲೇ ಅಟೆಂಡೆನ್ಸ್ ಹಾಕೊಂಡು ಮನೆಯಲ್ಲೇ ಕೆಲಸ ಮಾಡ್ಕೊಳ್ಬೇಕು. ಯಾಕೆ ಈ ಬೇಜವಾಬ್ದಾರಿ ಮಾತು ಮಾತಾಡ್ತಾ ಇದ್ದೀರ ನೀವು? ನಾನು ಬರೋದು ಮುಖ್ಯ ಇಲ್ಲ, ನಿಮ್ಗೆ ಕೆಲಸ ಆಗ್ಬೇಕು ಅಂತಂದ್ರೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿ. ಬಂದೇ ಮಾಡ್ಬೇಕು ಏನಕ್ಕೆ ಮಾಡ್ತಾ ಇದ್ದೀರಿ? ಈ ತರ ಮಾತಾಡ್ತಲ್ಲ. 2 ಕಡೆ ಇರೋದ್ರಿಂದ ನಾನು ಆಫೀಸ್ ಕೂತ್ಕೊಂಡು ಆನ್ಲೈನ್ ಕೆಲಸ ಮಾಡ್ಕೊಳ್ತೀನಿ. ನಾನು ಇಲ್ಲೇ ಬಂದು ಮಾಡ್ಬೇಕು ಅದನ್ನ ಹೇಳ್ತಾ ಇದ್ದೀನಿ. ಹಂಗಂತ ಹೇಳ್ತಿರೋದು ನಾನು ಇಲ್ಲಿ ಬಂದೇ ಮಾಡ್ಬೇಕಾಗಿಲ್ಲ. ಇನ್ನೊಂದು ಕಡೆ ನಾನು ಫಾಲೋ ಮಾಡಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಮಾಹಿತಿ ಕೊಡ್ತೀವಿ, ಕೊಡೋದು ಅಂತ ಹೇಳ್ತಾರೆ, ಕೊಡ್ತೀವಿ. ಆಮೇಲೆ ಅದೇ ರೀತಿ ಈಗ ನಮ್ಮ ಮೈಸೂರಿನ ಸದಸ್ಯರು ಯಲ್ಲಪ್ಪಣ್ಣವ್ರು ಮಾತಾಡೋದು, ಒಂದೊಂದು ಸ್ಟೂಡೆಂಟ್ಗೆ ಒಬ್ಬೊಬ್ಬ ಟೀಚರ್ ಇಟ್ಟಿದ್ರೆ ಅದು ಇದಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಬಂದು ಒಂದು ಕಡೆ ಒಟ್ಟು ಕೂರ್ಸೋಣ ಅಂತ ಹೇಳಿದ್ರು, ಒಪ್ಕೊಂತೀವಿ, ಅದು ಒಪ್ಕೊಂತೀವಿ. ಆದರೆ ಶಾಲೆಗಳಿಗೆ ಪಂಚಾಯಿತಿ ವತಿಯಿಂದ ಮಾಡಿರುವಂತ ಕೆಲಸಗಳೇನಿದೆ ಹೇಳಿ. ಮೈಸಂದ್ರ ಪಂಚಾಯಿತಿಯಲ್ಲಿ ಒಂದೇ ಒಂದು ಸ್ಕೂಲ್ ಮಾಡಿದ್ದೀರಾ? ಯಾವ ಸ್ಕೂಲ್ ಅಂದ್ರೆ ಇಲ್ಲಿ ಮೈಸಂದ್ರ ಗೌರ್ಮೆಂಟ್ ಸ್ಕೂಲ್ ಮಾಡಿದ್ದೀರಾ? ಮೇಡಳ್ಳಿ ಏನಾಯ್ತು, ಮುಕ್ಸಾಂದ್ರ ಏನಾಯ್ತು, ಮಚ್ಚನಹಳ್ಳಿ ಏನಾಯ್ತು, ಹಾರವಳ್ಳಿ ಏನಾಯ್ತು? ಯಾವ ಸ್ಕೂಲ್ ಏನು ಕಾರ್ಯಕ್ರಮ ಮಾಡಿದ್ದೀರಾ? ಒಂದು ಸಹಾಯ ಒಂದು ಏನಾದ್ರೂ ಮಕ್ಕಳಿಗೆ ಶೂ ಬುಕ್ಸು ಅಂತದ್ದು ಏನಾದರೂ ಕೊಡಿಸಿದ್ದೀರಾ? ಇಲ್ಲ. ಸ್ಕೂಲ್ ವಿಚಾರವಾಗಿ ಯಾವುದೇ ಒಂದು ಕಂಪ್ಲೇಂಟ್ ಬಂದರೂ ಅದನ್ನ ಅತಿ ವೇಗವಾಗಿ ಅಥವಾ ಇದನ್ನ ಜಾರಿಗೆ ತಂದಿದ್ದೀರಾ? ಇಲ್ಲ. ಮೈಸೂರು ಸ್ಕೂಲ್ ಕಾಂಪೌಂಡ್ ಇದ್ದಾಯಿತು, ಕಾಂಪೌಂಡ್ ಹಾಕ್ಸಿದ್ರಿ. ಮೈಸೂರು ಸ್ಕೂಲ್ಗೆ ಸ್ಪೋರ್ಟ್ಸ್ ಐಟಮ್ ಕೊಟ್ರಿ. ಮಿಕ್ಕಿದ ಸ್ಕೂಲ್ಗಳು ಏನಾದ್ರು? ಒಂದು. ಎರಡನೇದು, ಪ್ರತಿ ವರ್ಷ ವರ್ಗ 1ರಲ್ಲಿ 2%
ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸು ಅದು ಮತ್ತೊಂದು ಏನೋ ಒಂದು ಕೊಡ್ಬೋದು. ಕಳೆದ ವರ್ಷ ಮಾತ್ರ ಕೊಟ್ಟವ್ರೆ, ಇನ್ನು ಮಿಕ್ಕಿದಿಷ್ಟು ವರ್ಷವೂ ಯಾಕೆ ಕೊಡಲಿಲ್ಲ? 25% ವರ್ಗ 15ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಹೆಲ್ಪ್ ಆಗಬೇಕು, ಅವ್ರು ಮುಂದಕ್ಕೆ ಬರಬೇಕು, ನೈರ್ಮಲ್ಯದಿಂದ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಇದೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯಧನನೂ ಕೊಡ್ಬೋದು, ವಿದ್ಯಾರ್ಥಿ ಸ್ಕೂಲು ಕಾಲೇಜುಗಳಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ಸ್ಕಾಲರ್ಶಿಪ್ ಕೇಳಕ್ ಬಂದ್ರೆ 4 ತಿಂಗಳು, ಆ ಸ್ಕಾಲರ್ಶಿಪ್ ಅರ್ಜಿ ಹಾಕಿ 4 ತಿಂಗಳಾಗುತ್ತೆ ಸ್ಕಾಲರ್ಶಿಪ್ ಕೊಡೋದಕ್ಕೆ. ಅದು ಯಾವ ತರ? ಡಿಗ್ರಿ ಮಕ್ಕಳಿಗೆ ಮಾತ್ರ. ಎಷ್ಟು? 6,000. ಇದೇ ಮರ್ಸೂರು ಪಂಚಾಯತ್ನಲ್ಲಿ 20,000 ಕೊಡ್ತಾ ಇದ್ದಾರೆ, ಇದೇ ಮುತ್ತಲ್ಲೂರಲ್ಲಿ 20,000 ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಬುಕ್ಸು, ಬ್ಯಾಗು, ಶೂ ಎಲ್ಲ ಕೊಡ್ತಾ ಇದ್ದಾರೆ. ನಿಮ್ದೇನಾದ್ರೂ ಕಾಣಿಕೆ ಇದೆಯಾ? ಪ್ರತಿ ಈಗ ಆ ಒಂದು ಕಾರ್ಡ್ ಇದೆಯಲ್ಲ, ಈಗ ಇದೆಯಲ್ಲ ಕಾರ್ಡು, ಆ ಕಾರ್ಡಲ್ಲಿ ಗ್ರಾಮದ ಸ್ವಚ್ಛತೆ, ಗ್ರಾಮದ ಏಳಿಗೆಗಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಅಂತ ನೀವು ಹಾಕಿದ್ದೀರಲ್ವಾ? ಇಷ್ಟು ಅರ್ಜಿಗಳು ಹಾಕಿದ್ದೀವಿ, ಆಯ್ತಾ? ನಾವು ತಿಳಿದ ಒಂದಷ್ಟು ಅರ್ಜಿಗಳನ್ನ ಮಿಸ್ ಮಾಡಿದ್ದೀವಿ. ಇಷ್ಟು ಅರ್ಜಿ ಹಾಕಿದ್ರು ಅಷ್ಟು ಅರ್ಜಿದಲ್ಲಿ ಯಾವ ಅರ್ಜಿನ ನೀವು ತಗೊಂಡು ಕೆಲಸ ಮಾಡಿದ್ದೀರಿ? ಆ ಕೆಲಸ ಮಾಡಿಸಿದ್ದೀರಾ ಅದು ಅರ್ಧಂಬರ್ಧ. ಕೆಲವೊಂದು ಜಾಗದಲ್ಲಿ ಊರೊಳಗಡೆ ಹೋದ್ರೆ ಆ ಊರೊಳಗಡೆ ಹೋಗೋದಕ್ಕೆ ಮನಸ್ಸು ಬರಲ್ಲ. ಆಯ್ತು, ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಈ ಗ್ರಾಮ ಸಭೆ ಮಾಡೋದಕ್ಕಿಂತ ಮುಂಚಿತವಾಗಿ ವಾರ್ಡ್ ಸಭೆ ಮಾಡಬೇಕು. ಆ ವಾರ್ಡ್ ಸಭೆ ಯಾರಿಗಾದ್ರೂ ಹೇಳಿ ಊರಿಗೆ ಬಂದ್ರ? ಯಾರಾದ್ರೂ ಒಂದು 4 ಜನ ಅಲ್ಲಿ ವಾರ್ಡ್ ಸಭೆದಲ್ಲಿ ಇದ್ರ? ಇಲ್ಲ ಈ ಒಂದು ಪಾಂಪ್ಲೆಟ್ಗಳನ್ನ ನೀವು ಗ್ರಾಮಸ್ಥರಿಗಾಗ್ಲಿ ಇಲ್ಲ ಗ್ರಾಮಗಳಿಗಾಗ್ಲಿ ತಲುಪಿಸಿದ್ರ? ಈ ಗ್ರಾಮ ಸಭೆ ಇವತ್ತು ವಿಫಲಗೊಳ್ಳೋದಕ್ಕೆ ಮೂಲ ಕಾರಣನೇ ಇದು ನನ್ನ ಪ್ರಕಾರ. ಒಂದು, ಜನರು ಯಾಕೆ ಬಂದಿಲ್ಲ ಅಂತಂದ್ರೆ ನೀವು ಸರಿಯಾಗಿ ಅವ್ರಿಗೆ ಮಾಹಿತಿ ತಿಳಿಸಿಲ್ಲ. ಇಲ್ಲ ಎರಡನೇದು, ನೀವು ಅವ್ರು ಕೇಳಿದ ಪ್ರಶ್ನೆಗಳಿಗೆ ಅಥವಾ ನಾವು ಆಗ್ಬೇಕಾಗಿರುವಂತ ಕೆಲಸಗಳನ್ನ ನೀವು ಮಾಡ್ಕೊಡಲ್ಲ. ಇವೆರಡು ಕಾರಣಕ್ಕೇನೆ ಅವ್ರು ಯಾರು ಬಂದಿಲ್ಲ. ಅರ್ಥ ಆಯ್ತಾ? ಯಾವುದೇ ಒಂದು ಅಧಿಕಾರಿ ತನ್ನ ಸ್ಥಾನದಲ್ಲಿ ನಿಂತಾಗ ತನ್ನಿಂದ ಏನು ಸಾಧ್ಯನೋ, ಜನಗಳಿಗೋಸ್ಕರ ಏನು ಸಾಧ್ಯನೋ ಅದನ್ನ ಮಾಡಬೇಕು. ಇಲ್ಲ ಅಂದ್ರೆ ಆ ಕೆಲಸದಿಂದ ಆಚೆ ಹೋಗ್ಬೇಕು. ಈ ಒಂದು ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಈ ಮುಂದಿನ ದಿನಗಳಲ್ಲಿ ವಿದ್ಯಾವಂತರನ್ನ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಗ್ರಾಮ ಪಂಚಾಯತ್ನಲ್ಲಿ ಕಳಿಸ್ರಿ. ಅಲ್ಲಿವರೆಗೂ ಇದು ಬದಲಾವಣೆ ಆಗಲ್ಲ. ಯಾವಾಗ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾರೋ ಅಲ್ಲಿ ಕೆಲಸಗಳು ನಡೆಯಲ್ಲ. ಆಮೇಲೆ ಈ ವಿಚಾರವಾಗಿ ಇನ್ನೂ ಒಂದು, ಗ್ರೇಟರ್ ಬೆಂಗಳೂರು ಮಾಡಬೇಕು. ಗ್ರೇಟರ್ ಬೆಂಗಳೂರು ಸಣ್ಣ ಪುಟ್ಟ ಸಮಸ್ಯೆನೇ ಇವ್ರ ಕೈಯಲ್ಲಿ ಬಗೆಹರಿಸೋದಕ್ಕೆ ಆಗ್ತಾ ಇಲ್ಲ. ಇದನ್ನ ಗ್ರೇಟರ್ ಬೆಂಗಳೂರು ಮಾಡಿಬಿಟ್ಟು ಡೆವಲಪ್ಮೆಂಟ್ ಮಾಡ್ಬಿಡ್ತಾರೆ. ಅದಕ್ಕೆ ಮಾನ್ಯ ಬಿ ಶಿವಣ್ಣವರನ್ನು ನಾವೇನ್ ಕೇಳ್ಕೊತಾ ಇದೀವಿ ಅಂದ್ರೆ, ದಯವಿಟ್ಟು ಆನೇಕಲ್ ನಂತರ ಇನ್ನೂ ಒಂದಷ್ಟು ಕಾಲಾವಧಿ ಗ್ರೇಟರ್ ಬೆಂಗಳೂರು ಸೇರಿಸಬೇಡಿ. ಇಲ್ಲಿನ ಸ್ಥಳೀಯ ಸಂಸ್ಥೆಯಲ್ಲೇ ನಾವು ಕೆಲಸ ಮಾಡ್ಕೊಳ್ಳೋದಕ್ಕೆ ಇಷ್ಟು ಪರದಾಡ್ತಾ ಇರಬೇಕಾದ್ರೆ ಇನ್ನ 3-4 ಪಂಚಾಯಿತಿ ಸೇರಿ ಪುರಸಭೆ ಮಾಡಿ ಮತ್ತೆ ಸಿಟಿಯಲ್ಲೆಲ್ಲೋ ಆಫೀಸ್ ಇತ್ತು ಅದಕ್ಕೆ ನಾವು ಹೋಗಿ ನಾವು ಕೆಲಸಗಳು ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಇಷ್ಟು ನನ್ನ ಮನವಿ. ದಯವಿಟ್ಟು ಯಾರೇ ಆಗಿರ್ಬೋದು, ಸದಸ್ಯರಾಗಿರ್ಬೋದು, PDO ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಜನಸಾಮಾನ್ಯರಿಗೆ ಒಳ್ಳೇದಾಗ್ಲಿ, ಜನಸಾಮಾನ್ಯರಿಗೆ ಹಿತೈಷಿಯನ್ನು ಬಯಸಬೇಕು. ಅದನ್ನ ಬಿಟ್ಟು ನಾವು ಆಫೀಸ್ಗೆ ಬಂದ್ವಾ, ನಾವು ಕುತ್ಕೊಂಡ್ವಾ, ಆಫೀಸ್ಗೆ ಯಾವ ಕೆಲಸ ಬಂತ ಮಾಡಿದ್ವಾ, ಓದ್ವಾ ಅನ್ನೋದಿದ್ರೆ ಅದು ತುಂಬಾ ಕಷ್ಟ ಆಗ್ತದೆ. ಮತ್ತೆ ಈಗ ಆಲ್ರೆಡಿ 2-3 ಸರಿ ಕೆಲಸ ಮಾಡಿದರೆ ಕೆಲವೊಂದು ಚರಂಡಿಗಳನ್ನ. ಆ ಇಂಜಿನಿಯರ್ ಬಂದಿದ್ರೆ ನಾನು ಹೇಳ್ತಿದ್ದೆ, ಆ ಇಂಜಿನಿಯರ್ ಬಂದು ಅದನ್ನ ವೆರಿಫಿಕೇಶನ್ ಮಾಡಿ ಆಮೇಲೆ ಹಣ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ತುಂಬಾ ತೊಂದರೆ. ಕಳಪೆ ಕಾಮಗಾರಿ, ಒಂದು ಸ್ಲ್ಯಾಬ್ ಇಲ್ಲ, ಒಂದು ಸ್ವಚ್ಛತೆ ಇಲ್ಲ, ಆ ಬ್ಲೀಚಿಂಗ್ ಪೌಡರ್ ಕೊಡ್ತಾರೆ, ಆ ಬ್ಲೀಚಿಂಗ್ ಪೌಡರ್ನ ಸರಿಯಾಗಿ ಸಿಂಪಡಣೆ ಮಾಡಲ್ಲ. ಊರೊಳಗಡೆ ಎಲ್ಲ ಮಳೆಗಾಲ ಸ್ಟಾರ್ಟ್ ಆದಾಗ ಸೊಳ್ಳೆಗಳು ಜಾಸ್ತಿ ಆಗ್ತವೆ, ಡೆಂಗ್ಯೂ ಬರ್ತದೆ, ಅದಕ್ಕೆ ಔಷಧಿಯನ್ನ ಸಿಂಪಡಿಸಬೇಕು. ಅದು ಅವಧಿಗೆ ಕರೆಕ್ಟ್ ನಡ್ಕೊಂಡು ಹೋಗ್ತಾ ಇದ್ರೆ ಇವೆಲ್ಲ ಕರೆಕ್ಟಾಗಿ ಆಗುತ್ತೆ. ಇದೆಲ್ಲ ನಿಮ್ಮ ವಿಫಲತೆಗೆ ಇದೇ ಕಾರಣ, ಬೇರೆ ಏನು ಇಲ್ಲ. ದಯವಿಟ್ಟು ಹಾಗೆ ಸುಮಾರು ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅವ್ರಿಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ನಾನು ಈ ಒಂದು ಮಾರ್ಗಸೂಚಿ ಅಧಿಕಾರಿ ಅಂತ ನನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ನಾನು
ಗ್ರಾಮದಲ್ಲಿ ಇರುವಂತ ಸದಸ್ಯರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ. ಯಾಕಂದ್ರೆ ನಮ್ಮಲ್ಲಿರುವಂತ ಒಂದು ಸಮಸ್ಯೆನ ನೀವು ಒಳ್ಳೆಯಿಲ್ಲ, ಬೇರೆ ಒಂದು ಸಮಸ್ಯೆನ ನೀವು ಮಾಡಕ್ ಹೋಗಿದ್ದೀರ. ಸೊ ಅದರಿಂದ ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸವಾಲು ಆಗಿರ್ಬೋದು, ಮನವಿ ಆಗಿರ್ಬೋದು, ಒಂದು ಸಮಸ್ಯೆ ಆಗಿರ್ಬೋದು, ಈ ತರದ ಒಂದು ಸುಮಾರು ಚರ್ಚೆ ಆಗಿದೆ. ಸೊ ಆ ಚರ್ಚೆಯನ್ನು ಒಂದು ಮುಂದಕ್ಕೆ ಈ ರೀತಿ ತಗೊಂಡು ಹೋಗ್ಬೇಡಿ, ನೀವು ಆದಷ್ಟು ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಯಾವುದೇ ಆಗಲಿ ಒಂದು ಗ್ರಾಮದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಸಾರ್ವಜನಿಕ ಸಮಸ್ಯೆನ ನಾವು ಹೆಚ್ಚು ಒಂದು ಆಗಿದ್ದಿರೋ ಕೊಡಬೇಕಾಗುತ್ತೆ. ಅದಕ್ಕೆ ಒಂದು ಪರಿಹಾರನ ನಾವು ಅಂದ್ಕೊಳ್ಳೋ ಒಂದು ಕಾರ್ಯಕ್ರಮ ಆಗಿರುತ್ತೆ. ಸೊ ನೀವು ಸಾರ್ವಜನಿಕರ ಸಮಸ್ಯೆನ ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಹೋಗಿದೆ ಅಂತ ನನ್ನ ಭಾವನೆ ಇದೆ. ಸೊ ಹಾಗಾಗಿ ನೀವು ಮುಂದಕ್ಕೆ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಸಾರ್ವಜನಿಕರ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ, ಹೊರತು ಕಡಿಮೆ ಆಗೋದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ರದ್ದು ಒಂದು ಸಮಸ್ಯೆನ ಒಂದು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರೆ ಒಂದು ಪಂಚಾಯತಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೆ ನಾನು ಕೃಷಿ ಇಲಾಖೆಯಿಂದ ನನ್ನ ಮಾರ್ಗಸೂಚಿ ಅಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಹಿಂದೆ ಒಂದು ಅಧಿಕಾರಿ ಇದ್ರು ಧನಂಜಯ ಅಂತ ಹೇಳ್ಬಿಟ್ಟು, ಅವರು ರಜದಲ್ಲಿರೋದ್ರಿಂದ ಅವರು ಒಂದು ಸ್ಥಾನದಲ್ಲಿ ನಾನು ಇವತ್ತು ಬಂದಿದ್ದೀನಿ. ಸೊ ಕೃಷಿ ಇಲಾಖೆಯಲ್ಲಿ ಸುಮಾರು ಕಾರ್ಯಕ್ರಮಗಳಿವೆ. ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕಿತ್ತಳೆ ಬೀಜ ಮಾರಾಟ ಸಬ್ಸಿಡಿ ರೂಪದಲ್ಲಿ ಅಂದ್ರೆ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದ್ದೀವಿ. ರಾಗಿ ಆಗಿರ್ಬೋದು, ಜೋಳ, ಮುಸ್ಕಿನ್ ಜೋಳ, ಅಲಸಂದೆ ಇವೆಲ್ಲ ನಾವು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಸೊ ರೈತರು ಯಾರ್ಯಾರಿಗೆ ಪಹಣಿ ಇದೆ ಅಂತ ರೈತರು ತಮ್ಮ ಪಹಣಿಯನ್ನು ಕೊಡಬೇಕು. ಸೊ ಎಷ್ಟು ಎಕರೆ ಇದೆ ಅಷ್ಟು ಎಕರೆ ಹೇಳಿದ್ರೆ ನಿಮ್ಮ ಒಂದು ಬಾಣಿ ಅಥವಾ ಆಧಾರ್ ಚಿತ್ರ ಅದು ನಿಮ್ಮ ಕ್ಯಾಪ್ಚರ್ ಮಾಡುತ್ತೆ. ಕ್ಯಾಪ್ಚರ್ ಆದ ನಂತರ ನಿಮ್ಗೆ ಎಷ್ಟು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಕೊಡುತ್ತೆ. ಅಷ್ಟು ಪ್ರಮಾಣದಲ್ಲಿ ನಿಮಗೆ ಬಿತ್ತನೆ ಬೀಜನ ವಿತರಣೆ ಮಾಡ್ತಾ ಇದ್ದೀವಿ. ಇದಾದ ನಂತರ ಈಗಾಗಲೇ ನಿಮಗೆ ಸುಮಾರು ರಸಗೊಬ್ಬರ ಕೂಡ ಸಬ್ಸಿಡಿ ರೂಪದಲ್ಲಿ ಕೂಡ ಅದನ್ನ ನಾವು ಬೇರೆ ಕಡೆ ಪ್ರೈವೇಟ್ ಶಾಪ್ ಅಲ್ಲಿ ಅಥವಾ ಬ್ಯಾಂಕ್ಸ್ ಸೊಸೈಟಿಗಳಲ್ಲಿ ಮಾರಾಟ ಮಾಡುವಂತ ವ್ಯವಸ್ಥೆ ಇದೆ. ಸೊ ಅಲ್ಲಿ ನೀವು ಪಡ್ಕೋಬಹುದು. ಅಲ್ಲಿ ಏನಾದರೂ ರೇಟಿನ ವ್ಯತ್ಯಾಸ ನೀವು ಪಡ್ಕೊಂಡ್ರೆ ನಮ್ಮ ಗಮನಕ್ಕೆ ತರಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಈಗಾಗಲೇ ನಾವು ಸುಮಾರು ಎಲ್ಲ ಶಾಪ್ಸ್ ಅಲ್ಲಿ ಒಂದು ಪ್ಯಾಂಪ್ಲೆಟ್ಸ್ ಆಗಿರ್ಬೋದು, ಪೋಸ್ಟರ್ ಆಗಿರ್ಬೋದು ಹಾಕಿದ್ವಿ. ಸೊ ಅಲ್ಲಿ ನಿಮಗೆ ಹೆಲ್ಪ್ ಲೈನ್ ನಂಬರ್ ಹಾಕಿದ್ವಿ. ಸೊ ಅದರಲ್ಲಿ ನೀವು ನೋಡಿಕೊಂಡು ನಮಗೆ ಕಾಲ್ ಮಾಡಿದ್ರೆ ನಾವು ಸಮಸ್ಯೆನ ಬಗೆಹರಿಸ್ಕೊಂಡು ಹೋಗ್ಬೋದು. ಸೊ ಹಾಗೆಯೇ ನಮ್ಮಲ್ಲಿ ಯಾಂತ್ರೀಕರಣ ಅಂತ ಒಂದು ಕಾರ್ಯಕ್ರಮ ಇದೆ. ಸೊ ಇಲ್ಲಿ ಬಿತ್ತನೆಯಿಂದ ಹಿಡಿದು ಕಟಾವು ಕೊಯ್ಲು ಮಾಡೋ ತನಕ ಏನೇನು ಕಾರ್ಯಕ್ರಮಕ್ಕೆ ನಾವು ಉಪಕರಣಗಳನ್ನು ಬಳಸ್ತೀವಿ ಅವೆಲ್ಲ ಉಪಕರಣಗಳು ಕೂಡ ನಮ್ಮಲ್ಲಿ ಸಬ್ಸಿಡಿ ಕೇಂದ್ರದಲ್ಲಿ ಬಂದಿದೆ. ಸೊ ಯಾರ್ಯಾರಿಗೆ ಉಪಕರಣಗಳನ್ನು ಪಡೆಯಬೇಕು ಅನ್ನೋದು ರೈತರು ಅರ್ಜಿಯನ್ನು ಕೊಟ್ಟರೆ ಸೊ ಅದನ್ನು ನಾವು ಸಬ್ಸಿಡಿ ರೂಪದಲ್ಲಿ ಕೊಡೋ ವ್ಯವಸ್ಥೆ ಮಾಡ್ಬೋದು. ಈಗಾಗಲೇ ಸುಮಾರು ಜನ ರೈತರು ನಮಗೆ ಉಪಕರಣ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇದ್ರೆ ರೈತ ನೀವು ಪರಿಚಯಿಸ್ತನ ಕರ್ಕೊಂಡ್ಬಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹಾಕಿಕೊಳ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅನೇಕ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಏನಾದರೂ ಸಮಸ್ಯೆಗಳಿದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ನೇರವಾಗಿ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಕೋಬೇಕು ಅಂತ ಹೇಳಿ ಕಾಲ್ ಮಾಡಿ ನಾವು ಅಟೆಂಡ್ ಮಾಡ್ತೀವಿ. ಖಂಡಿತ ನಾನು ಒಂದು ತಿಂಗಳು ನೋಡ್ತಾ ಇದ್ದೀನಿ ಎಲ್ಲ ಸೊಸೈಟಿಗಳಲ್ಲೂ DAP